ನೋಡಿ ನಿಮ್ ಸಿಸ್ಟರ್ಸ್ ಎಲ್ಲ ಬಂದಿದ್ದಾರೆ ಅಂತ ತೋರಿಸ್ದೆ, ಅದ್ರಲ್ಲೂ ನಿಂತ್ಕೋತಿರಲ್ಲ ಸರ್ ನೀವು. ಇಲ್ಲ, ಯಾರ ಕಣ್ಣಾಗ್ತಾ ಇರ ಅಂತ ನೋಡಿದೆ. ಯಾರಿಗೂ ಇಲ್ಲ ನೋಡಿ, ನಿಮ್ ಸಿಸ್ಟರ್ಸ್ ಎಲ್ಲ ಬಂದಿದ್ದಾರೆ ಅಂತ ಖುಷಿ ಪಟ್ಟೆ ನಾನು. ಹಲೋ ಸಿಸ್ಟರ್, ಹೌ ಆರ್ ಯು? ಹ್ಯಾಪಿನಾ? ಇಲ್ಲಪ್ಪ, ನೀವು ಎಷ್ಟು ದುಃಖದಲ್ಲಿ ಹೇಳಿದ್ರಿ ಅಂತ ನನಗೆ ಬೇಜಾರಾಗ್ತಾ ಇದೆ. ತುಂಬಾ ನೋವಾಗ್ತದೆ. ಅವರ್ ವಿಜಲ ಸೂಪರ್ ವಿಜಲ್ ಲೋಕೇಶ್. ಅವರ್ ಯು ನೀವೆಲ್ಲ ಅವರ್ ಯು ತಲೆ ಇಲ್ಲ ಸೂಪರ್ ಫ್ಯಾಂಟಾಸ್ಟಿಕ್. ನನಗೆ ನೀವೇ ಎಲ್ಲ. ನನ್ನ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್. ಈಗ ವಿಜಲ, ನಿಮ್ಗೆ ಬಿಗ್ ಬಾಸ್ ಅಂದ ತಕ್ಷಣ ಏನ್ ಜ್ಞಾಪಕ ಬರುತ್ತೆ? ನಿಜ ಅಲ್ಲ, ಹಾ ನನಗೆ ಬಿಗ್ ಬಾಸ್ ಅಂದ್ರೆ ಹಾ ಸೃಜನ್ ಲೋಕೇಶ್ ನೆನಪಾಗುತ್ತೆ. ನಾನಾ? ಯಾಕೆ? ರೇಸಲ್ಲಿ ಗೆಲ್ಬೇಕಾಯ್ತಲ್ಲ, ಗೆದ್ಬಿಟ್ಟು ಸೋತ್ರಲ್ಲ, ಅದಕ್ಕೆ ನನಗೆ ಸೃಜನ್ ಲೋಕೇಶ್ ನೆನಪಾಗುತ್ತೆ. ಸೋತ್ನ ನಾನು? ಡಿಡ್ ಐ ಲೂಸ್? ಸೋತು ಗೆದ್ದವನು. ಟಚ್ ಮಾಡ್ಬಿಟ್ರಿ. ನಾನು ಅದೇನು ಕೇಳ್ತಾ ಇದ್ದೀನಿ ಅಂದ್ರೆ, ಬಿಗ್ ಬಾಸ್ ಅಂದ್ರೆ ಜ್ಞಾಪಕ ಬರೋದು ಅಲ್ಲಿ 108 ದಿನ ಕಳಿಬೇಕು, ಅಲ್ಲಿರುವಂತ ಒಂದಷ್ಟು ಟಾಸ್ಕ್ ಗಳನ್ನ ಮಾಡ್ಬೇಕು, ಅಲ್ಲಿ ಇರುವಂತ ಊಟ ತಿನ್ಬೇಕು, ಊಟ ಕಮ್ಮಿ ಆಗುತ್ತೆ, ಟೆನ್ಷನ್ ಜಾಸ್ತಿ ಆಗುತ್ತೆ, ಮನೇನ ಮಿಸ್ ಮಾಡ್ಕೋತೀವಿ, ಈ ತರ ಹಲವಾರು ವಿಷಯಗಳೆಲ್ಲ ನಮ್ಗೆ ಜ್ಞಾಪಕಕ್ಕೆ ಬರುತ್ತೆ. ಆದ್ರೆ ಇಟ್ ಇಸ್ ನಾಟ್ ಅ ಗೇಮ್, ಇಟ್ ಇಸ್ ನಾಟ್ ಹೌ ಯು ಪರ್ಫಾರ್ಮ್, ಇಟ್ ಇಸ್ ಹೌ ಯು ಬಿಹೇವ್ ಅಂತ ಹೇಳ್ತೀನಿ ಯಾವಾಗ್ಲೂ ಬಿಗ್ ಬಾಸ್ ಅಲ್ಲಿ. ಹಾಗಾಗಿ ಬಿಗ್ ಬಾಸ್ ಅಲ್ಲಿ ಒನ್ ಎಕ್ಸ್ಪೀರಿಯನ್ಸ್ ನಿಮಗೆ ತುಂಬಾ ಹತ್ರವಾದಿದ್ದು ಇವಾಗ ಟಕ್ ಅಂತ ನೆನಪಾಗೋದು? ಈಗ ಇತ್ತೀಚೆಗೆ ನಡೆದಂತ ಸೀಸನ್ ಜ್ಞಾಪಿಸ್ಕೊಂಡ್ರೆ ಸಾಕಷ್ಟು ಸ್ಪೈಸ್ ಇತ್ತು ನಮ್ಮ ಬಿಗ್ ಬಾಸ್ ಅಲ್ಲಿ. ಅದರಲ್ಲಿ ತುಂಬಾ ಜನ ಒಳ್ಳೊಳ್ಳೆ ಕಂಟೆಸ್ಟೆಂಟ್ಸ್ ಗಳಿದ್ರು. ರೇಖಾ, ಪ್ರಥಮ್, ಭುವನ್, ಸಂಜನಾ, ಮೋಹನ್, ಹೀಗೆ ಹೇಳ್ತಾ ಹೋದ್ರೆ ಹಲವಾರು ಜನ ಕಂಟೆಸ್ಟೆಂಟ್ ಗಳು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಈಗ ಭುವನ್, ಸಂಜನಾ ಮತ್ತೆ ಪ್ರಥಮ್ 3 ಜನ ಸೇರಿ ಒಂದು ಹೊಸ ಸೀರೀಸ್ ಅನ್ನ ಶುರು ಮಾಡಿದ್ದಾರೆ. ಅದು ನಮ್ಮ ಕಲರ್ಸ್ ಕನ್ನಡದಲ್ಲಿ ಶುರುವಾಗಿದೆ. ಅದರ ಹೆಸರು ಸಂಜು ಮತ್ತು ನಾನು. ಇವತ್ತು ಸಂಜು ಮತ್ತು ನಾನು ಈ ತಂಡದ ಕಲಾವಿದರೆಲ್ಲ ಬಂದಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋಣ. ಪ್ಲೀಸ್ ವೆಲ್ಕಮ್ ಪ್ರಥಮ್, ಭುವನ್, ಸಂಜನಾ, ಶ್ರೀದೇವಿ ಅಂಡ್ ಸಂಗೀತ. ನೀನ್ ಗೆಟಪ್ ನೋಡಿದಾಗ್ಲೇ ಗೊತ್ತಾಯ್ತು ನೀನು ಉಪೇಂದ್ರ ಸಿನಿಮಾದಲ್ಲಿ ಬರುವಂತ ನಾನು ಕ್ಯಾರೆಕ್ಟರ್ ಗೆಟಪ್ ಅಲ್ಲಿ ಬಂದಿದ್ಯಾ ಅಂತ. ಅದಕ್ಕೋಸ್ಕರ ಸ್ಟ್ರೈಟ್ ಮ್ಯಾಟ್ರಿಕ್ ಬಂದ್ಬಿಡ್ತೀನಿ. ಯಾರ್ ನೀನು? ನೋಡಿ ಸರ್, ಲೈಫ್ ಅನ್ನೋದು ಒಂಥರ ಸೋಪ್ ಇದ್ದಂಗೆ. ಅದನ್ನ ನಾವು ತೊಳೆದ್ರೇನೆ ಅದ್ ನಮ್ಮನ್ನ ತೊಳೆಯೋದು. ಲೈಫ್ ಅನ್ನೋದು ಕನ್ನಡಿ ಇದ್ದಂಗೆ. ನಾವ್ ಅದನ್ನ ನೋಡಿ ನಕ್ಕರೆ ನಗುತ್ತೆ, ನಾವು ನೋಡಿ ಹತ್ರ ಅಳುತ್ತೆ ಅಂತ ಮಾತಿರೋದು. ಸೋಪ್ ಅಂತೆ ತೊಳೆಯೋದು. ನಾನು ಉಪೇಂದ್ರ ಅವ್ರ ಫ್ಯಾನು, ಅದಕ್ಕೆ ಡೈಲಾಗ್ ನ ಡಿಫ್ರೆಂಟ್ ಆಗಿ ಹೇಳ್ತಾ ಇದ್ದೀನಿ. ನೋಡಿ ಸರ್, ಈ ಜೀವನ ಅನ್ನೋದು ಅಂಡರ್ ವಾಟರ್ ಇದ್ದಂಗೆ. ಆಗ್ಲೇ ನೀನು ಸೋಪ್ ಇದ್ದಂಗೆ ಅಂತ ತಾನೇ ಹೇಳಿದ್ದು, ಇವಾಗೇನು ಅಂಡರ್ ವಾಟರ್? ನೋಡಿ ಸರ್, ನಾನು ಉಪ್ಪಿ ಅವ್ರ ಫ್ಯಾನ್ ಅಲ್ವಾ ಸರ್. ಒಂದ್ಸಲ ಹೇಳಿದ ಡೈಲಾಗ್ ನ ಇನ್ನೊಂದ್ಸಲ ಹೇಳಂಗಿಲ್ಲ ಸರ್. ಲೈಫ್ ಅನ್ನೋದು ಅಂಡರ್ ವಾಟರ್ ಇದ್ದಂಗೆ. ಇವಾಗ ಮಾತ್ರ ರಿಪೀಟ್ ಮಾಡಿದೆ, ಫಸ್ಟ್ ಇಂದ ಹೇಳ್ತಾ ಇದ್ದೀನಿ. ಹೇಳಿ. ಲೈಫ್ ಅನ್ನೋದು ಅಂಡರ್ ವಾಟರ್ ಇದ್ದಂಗೆ. ನೀರ್ ಎಷ್ಟಿದೆ ಅಂತ ಯಾರಿಗೂ ಕಾಣಲ್ಲ. ಬೇಕಾದವರು ಕಷ್ಟ ಅನ್ನೋ ಬೋರ್ವೆಲ್ ಲಾರಿನ ತರಿಸಿ, ಕಾನ್ಫಿಡೆನ್ಸ್ ಅನ್ನೋ ಫೀಲ್ಡ್ ಅಲ್ಲಿ ನಿಲ್ಸಿ, ಧೈರ್ಯ ಅನ್ನೋ ಪೈಪ್ ನ ಹಾಕಿ ಕೊರ್ಸಿದ್ರೆ ಸಕ್ಸಸ್ ಅನ್ನೋ ನೀರ್ ಸಿಗುತ್ತೆ ಸರ್. ಕೆಲವೊಂದ್ಸಲ ನೀರ್ ಬರೋ ಜಾಗದಲ್ಲಿ ಬಂಡೆ ಸಿಕ್ಬಿಡುತ್ತಲ್ಲ, ಅವಾಗ ಏನ್ ಮಾಡೋದು? ಅದು ಅವ್ರವ್ರು ಮಾಡಿದ್ದ ಪೂರ್ವ ಜನ್ಮದ ಕರ್ಮಗಳು. ಹಂಗೆ. ಈಗ ಜೀವನ ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದೆ. ಈ ಲವ್ ಅನ್ನೋದ್ರ ಬಗ್ಗೆ ಏನ್ ಹೇಳ್ತೀಯಾ? ನೋಡಿ ಸರ್, ಈ ಲವ್ ಅನ್ನೋದು ಒಂಥರ ಬೊಜ್ಜಿದ್ದಂಗೆ. ಅದನ್ನ ಮುಚ್ಕೊಳಕ್ಕೆ ಕೆಲವರು ಬಟ್ಟೆ ಹಾಕೋತಾರೆ. ಆದ್ರೆ ಬೊಜ್ಜು ಎಷ್ಟು ದಪ್ಪ ಇದೆ, ಯಾವ ಶೇಪ್ ಅಲ್ಲಿ ಇದೆ ಅಂತ ಊರ್ ಜನರಿಗೆಲ್ಲ ಕಾಣ್ತಾ ಇರುತ್ತೆ. ಎಂತ ತತ್ವ ಹೇಳ್ಬಿಟ್ಟ. ಬಾಬಾ. ಹೌದು, ನೀನೇನು ಅವಾಗ್ಲಿಂದ ನಾನು ನಾನು ಅನ್ಕೊಂಡು ಬಂದಿದ್ಯಲ್ಲ? ಏನ್ ಸರ್ ನೀವ್ ಹಿಂಗ್ ಮಾತಾಡ್ತೀರಾ? ನೀವು ಸಿನಿಮಾ ಇಂಡಸ್ಟ್ರಿ ಅವರಲ್ವಾ ಸರ್? ಹೌದು. ಸಿನಿಮಾದಲ್ಲಿ ನಾನು ಅನ್ನೋ ಪದಕ್ಕೆ ಎಷ್ಟು ವ್ಯಾಲ್ಯೂ ಇದೆ ಅಂತ ನಿಮ್ಗೆ ಗೊತ್ತಲ್ವಾ ಸರ್? ಮತ್ತು ಉಪೇಂದ್ರ ಅವ್ರು ಹೇಳಿದ್ರಲ್ಲ, ನಾನು ಹುಟ್ಟಿದ ಮೇಲೇನೆ ಶತಕೋಟಿ ದೇವರು ಹುಟ್ಟಿದ್ದು ಅಂತೆಲ್ಲ ಹೇಳಿಲ್ವಾ? ಅದಕ್ಕಿಂತ ಮುಂಚೆಯಿಂದನೂ ನಾನು ಅನ್ನೋ ಪದಕ್ಕೆ ಸಿಕ್ಕಾಪಟ್ಟೆ ವ್ಯಾಲ್ಯೂ ಇದೆ ಸರ್. ಬೇಕಾದ್ರೆ ಈಗ ಕೇಳಿ ಸರ್, ಹೇಳ್ತೀನಿ. ನಾನು, ನೀನು, ಒಂದಾದ ಮೇಲೆ, ಇದ್ರೊಳಗೆ ನಾನು ಇದೆ ಅಲ್ವಾ ಸರ್? ನಾನು ಕರೆಕ್ಟ್ ಇದೆ ಕಣ. ಅಲ್ವಾ ಸರ್? ನಾನು ಕನ್ನಡದ ಕಂದ. ಕನ್ನಡದ ಕಂದ ಯಾರು ಸರ್? ನಾನು. ಇದ್ರಲ್ಲೂ ನಾನು ಇದೆ ಅಲ್ವಾ ಸರ್? ಕರೆಕ್ಟ್. ನೀನು ನೀನೇ, ಇಲ್ಲಿ ನಾನು ನಾನೇ, ಇದ್ರಲ್ಲೂ ನಾನು ಇದೆ ಅಲ್ವಾ ಸರ್? ಕರೆಕ್ಟ್. ಅಷ್ಟೇ ಯಾಕೆ ಸರ್? ಈಗ ನೀವು ಫಾರ್ ಎಕ್ಸಾಂಪಲ್ ಹೋಟ್ಲಿಗೆ ಹೋಗ್ಬಿಟ್ಟು ನಾರ್ತ್ ಇಂಡಿಯನ್ ಊಟ ಮಾಡ್ಬೇಕು ಅಂತ ಅನ್ಸುತ್ತೆ, ಏನ್ ಆರ್ಡರ್ ಮಾಡ್ತೀರಾ? ಬಟರ್ ಚಿಕನ್, ಆಮೇಲೆ ನಾನು ಆರ್ಡರ್ ಮಾಡ್ತೀನಿ ಬಟರ್ ನಾನ್. ಅದ್ರಲ್ಲೂ ನಾನು ಇದೇನಲ್ವಾ ಸರ್? ಸರ್, ಇವಾಗ ನಿಮ್ಗೆ ತುಂಬಾ ಇಷ್ಟವಾದ ಊಟ ಯಾವ್ದು ಸರ್? ನನಗೆ ತುಂಬಾ ಇಷ್ಟ ಆಗೋದು ನಾನ್ ವೆಜ್. ನಾನ್ ವೆಜ್ ಅಲ್ಲೂ ನಾನಿದ್ದೀನಲ್ವಾ ಸರ್? ಸೂಪರ್ ಕಣ, ನಿಲ್ಲ ಸೂಪರ್ ಕಣ, ಮೆಚ್ತೆ. ಈಗ ಇಲ್ಲಿಗೆ ಯಾಕೆ ಬಂದೆ? ಯಾವನೇ ಗೊತ್ತು ಸರ್, ಪ್ರಪಂಚದಲ್ಲಿ ಯಾವ್ದು ಪ್ಲಾನ್ ಆಗಿರಲ್ಲ. ಅದೊಂಥರ ನಲ್ಲಿಲ್ ಬರೋ ನೀರಿದ್ದಂಗೆ. ಹೇಳೋದೊಂಡೇಟು, ಬಿಡೋದೊಂಡೇಟು. ಎಲ್ಲ ಸರಿ, ಓಕೆ. ನಿನ್ನ ಹೆಸರು ನಾನು ಒಂದೇ ಅಲ್ವಾ? ಹೌದು.
ಇವಾಗ ನಾನ್ ನಿನ್ನ ಕರಿಬೇಕಾದ್ರೆ ಏನಂತ ಕರಿಬೇಕು? ನಾನು ಇವಾಗ ನಾನು ಬಾ ಇಲ್ಲಿ ಅಂತ ಹೇಳಿದ್ರೆ ನಾನು ನಿನ್ನ ಕರೆದಂಗ ಆಗಲ್ಲ, ನಾನು ನನ್ನನ್ನ ಕರ್ಕೊಂಡಂಗ ಆಗತ್ತೆ. ಇಲ್ಲ ಸರ್, ಅದು ನೀನಾದ್ರೆ ಸರಿ ಹೋಗಲ್ಲ, ನಾನು ನಾನಾಗೇ ಇರ್ಬೇಕು. ಅದೇಪಾ, ಇವಾಗ ನನ್ನನ್ನ ನಾನು ಅಂತ ಕರ್ಕೊಂಡ್ರೆ ನಿನ್ನನ್ನ ಕರೆಯೋದಕ್ಕಾಗಲ್ಲ. ಅದಕ್ಕೆ ನಿನ್ನನ್ನ ನಾನು ಅಂತ ಕರೆಯೋ ಬದಲು ನೀನು ಅಂತ ಕರಿಬೇಕು. ಆವಾಗ ನಾನು ಅಂತ ಕರೆಯೋ ಬದಲು ನೀನು ಅಂತ ಕರೆದ್ರೆ ನೀನು ಅಂತ್ಯ. ಇದಕ್ಕೆ ನಾನಾ ತರವಾಗಿ ನಾನು ಅಂತ ಹೋದ್ರೆ ನೀನು ನಾನಾ ತರವಾಗಿ ನಾಶ ಆಗ್ಬಿಡ್ತೀಯ. ಸೊ ನಾನು ನಿನ್ನನ್ನ ನೀನು ಅಂತ ಕರೆಯೋ ಬದಲು ನಾನು ಅಂತ ಕರೆಯೋದು ತಪ್ಪಾಗತ್ತೆ. ಅಯ್ಯೋ ಏನ್ ಸರ್ ಇದು? ನಾನೇ ತಲೆ ಕೆಡ್ಸೋದು ಅಂತಂದ್ರೆ ನೀವು ನನ್ನ ತಲೆ ಮೆದ್ಲೊಳಗೆ ಕೈ ಹಾಕ್ಬಿಟ್ಟು ಅನ್ನ ಸಾಂಬಾರ್ ಕಳಿಸ್ತಾ ಇದೀರಲ್ಲ ಸರ್. ನನ್ನ ಕೈಲಿ ಇಲ್ಲಿ ಇರಕ್ಕಾಗಲ್ಲ. ಐ ವಿಲ್ ಗೋ. ಏಯ್ ಬಾಪ, ಬಾರ. ನಾನು ಯಾಕಪ್ಪ, ಯಾಕೆ ಅಷ್ಟು ಟೆನ್ಷನ್ ತಗೋತಾ ಇದೀಯ? ನೋ ಸರ್, ಐ ಡೋಂಟ್ ಲೈಕ್ ಇಟ್. ಗಾಡ್ ಇಸ್ ಗ್ರೇಟ್, ಐ ಆಮ್ ಗಾಡ್. ಗಾಡ್ ಇಸ್ ಗ್ರೇಟ್, ಐ ಆಮ್ ಗಾಡ್. ಗಾಡ್ ಇಸ್ ಗ್ರೇಟ್. ಈ ನಾನು ಬಂದ್ಬಿಟ್ರೆ ನಮಗ್ ತಲೆ ತಿಂದು ಹೋಗಾಯ್ತು. ಇವಾಗ ಸಂಜು ಮತ್ತು ನಾನು ಟೀಮ್ ಅವ್ರ ಕರೆನ ಪ್ಲೀಸ್ ಜೋರಾದ ಚಪ್ಪಾಳೆಯಿಂದ ಪ್ಲೀಸ್ ವೆಲ್ಕಮ್ ಸಂಜು ಮತ್ತು ನಾನು ಸೀರಿಯಲಿನ ಇಡೀ ತಂಡದವರು. मजा 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 टांगीस मजा टांगीस निजा 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 मजा टांगीस मजा क्रेजी नोडल को मजा नीडल को मजा आकल को मजा ऊकल के मजा ಎಲ್ಲ ಕಪ್ಪು ನಗೆಗೆ ಮತ್ತು ನೀಡುವ ಸಜಾ. ನಾನು ನಿನ್ನ ಹತ್ರ ಮಾತಾಡ್ತಾ ಇಲ್ಲ, ಆಮೇಲೆ ವಿಚಾರಿಸ್ಕೊಟ್ಟು. ನನ್ಗೋಸ್ಕರ ಪ್ರಾಣ ಕೊಡ್ತೀನಿ ಅಂತ ಹೇಳಿದ್ರೆ ನನ್ ಜೊತೆ ಮಾತಾಡಲ್ವಾ? ಇಲ್ಲ, ನಾನು ಮಾತಾಡಲ್ಲ. ಏನ್ ಪ್ರಾಬ್ಲಮ್ ಹೇಳಿ ಬರ್. ನಾನು ಓಲಿ ನಮ್ಮ ಹುಡುಗ ಒಳ್ಳೆ ಹುಡುಗ ಪ್ರಥಮ್, ಒಳ್ಳೆ ಡಾಕ್ಟರ್ ತೋರಿಸ್ತೀನಿ ಅಂದ್ರೆ ನಾನೇನೋ ತಪ್ಪು ಹೇಳಿದೆ ಅನ್ಬಿಟ್ಟು ಎಲ್ಲರೂ ನನಗ್ ಬೈತಾರೆ. ಅದನ್ನ ನೀವು ಬಹಳ ದೊಡ್ಡ ತಪ್ಪು. ಒಂದು ವಿಚಾರ ಹೇಳ್ತೀನಿ ಕೇಳಿ. ಫಸ್ಟ್ ಆಫ್ ಆಲ್ ನಾನು ಹೇಳಿದ್ದೆ ಡಾಕ್ಟರ್ ಯಾರು? ನೀವೇ. ಯಾವ ಡಾಕ್ಟರ್? ಫನ್ ಕಾಮಿಡಿ ಅದು ಇದು. ಅದು ನಗುವಿನ ಡಾಕ್ಟರ್. ಹೌದು, ಈಗ ಅದನ್ನೇ ಮಾಡ್ತೀನಿ. ಈಗ ಒಂದು ವಿಚಾರ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಒಬ್ಬ ವ್ಯಕ್ತಿಗೆ ಬೈಯೋದು, ಬುದ್ಧಿ ಹೇಳೋದಕ್ಕೆ ಅರ್ಹತೆ ಯೋಗ್ಯತೆ ಎರಡೂ ಇರ್ಬೇಕು. ಅದೆರಡೂ ನಿಮ್ಗೈತೆ. ನೀವು ನನ್ನ ತಮಾಷೆ ಕಾಲ ಹೇಳಿದ್ರೆ ನಾನು ಯಾರೋ ಒಂದು ಗೊತ್ತಾಗ್ಲಿವೆ. ಈಗ್ಲೂ ಗಿರಿಜಾ ಲೋಕೇಶ್ ಮಮ್ಮಿನೋ ಸಂತನ ಜಾತ್ರೆ ತಪ್ಸ್ಕೊಂಡ್ರೆ ಅವ್ರ ಎರಡನೇ ಮಗನ. ಜಾತ್ರೆಲ್ಲ ಸಂತನ ತಪ್ಸ್ಕೊಂಡು ಸ್ವಂತ ನಿಮ್ ತಮ್ಮ ಹಂಗನ್ಬಿಟ್ಟು ಆಸ್ತಿಲ್ ಪಾಲ್ ಕೇಳಲ್ಲ. ಡೋಂಟ್ ವೆರಿ. ಹಂಗಿದ್ರೆ ಓಕೆ, ತಮ್ಮ ಬಿಡಪ್ಪ ನೀನು. ಒಡ ಹುಟ್ಟಿದವರು ಫಿಲಂ ಅಣ್ಣವರು ಅಂಬರೀಷ್. ಶಾಬಾಷ್, ಮೆಚ್ಚಿದೆ ಮಗುವೆ, ಮೆಚ್ಚಿದೆ. ಆಮೇಲೆ ಇನ್ನೇನ್ ಸಮಾಚಾರ ಹೇಳಿ, ತಾವೇಳಿ. ಈಗ ಇವತ್ತಿಲ್ ಬಂದಿರೋದು ಏನು ಅಂದ್ರೆ ಶೋ ಇಷ್ಟೇ. ಸಂಜು ಮತ್ತು ನಾನು ಜೊತೆಗೆ ಅವ್ರ ಅಣ್ಣ ಭುವನ್ನು. ಏನಿದು ಭುವನ್, ಒಂದೇ ಲೈನ್ ಅಲ್ಲಿ ಫಿನಿಶ್. ಭುವನ್ ಹೆಂಗ್ ಟ್ಯೂನ್ ಆಗ್ಬಿಟ್ಟಿದಾನೆ. ಏನಾದ್ರೂ ಹೇಳ್ಕೊ, ನಾನು ಕೇರೆ ಮಾಡೋಣ. ಆಕ್ಚುಲಿ ಏನಪ್ಪಾ ಇದು ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್? ಒಳ್ಳೆ ಲವ್ ಟ್ರಯಾಂಗಲ್ ನಡೀತಾ ಇರ್ಬೇಕಾದ್ರೆ ಇಲ್ಲಿ ಸಂಬಂಧಗಳೇ ಚೇಂಜ್ ಆಗೋಯ್ತಲ್ಲಪ್ಪ. ಚೆನ್ನಾಗಿತ್ತು ಆನ್ಸರ್, ವೆರಿ ಗುಡ್. ಸಂಜನಾಗೆ ನಾನು ಕೇಳೋದು ಒಂದೇ ಒಂದು ಪ್ರಶ್ನೆ. ಸಂಜು ಮತ್ತು ನಾನು ಈ ಒಂದು ಸೀರೀಸ್ ಏನಿದೆ, ಇದರಲ್ಲಿ ನಾನು ಯಾರು? ನಾನು ಸಂಜು ಯಾರಂತ ಗೊತ್ತು. ಹಾ. ಸೊ ನಾನು ಅಂದ್ರೆ ಭುವನ್. ತವರಿಗೆ ಬಾ ತಂಗಿ ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ರಾಧಿಕಾ ಹೆಂಗೋ ಇವರಿಬ್ರು ಹಂಗೆ. ಪ್ರೀತಿ ಮುಗಿಲಿ ಸೊನಾಲಿ ಬೇಂದ್ರೆ ಮತ್ತೆ ಶಿವರಾಜ್ ಕುಮಾರ್ ಹೆಂಗೋ ಹಂಗೆ ನಾವಿಬ್ರು. ಈಗ ಒಂದು ವಿಷಯ ತಿಳ್ಕೊಳ್ಳಿ. ಇದು ಹೆಂಗೆ ಅಂದ್ರೆ ಸಂಜನಾ ಅವ್ರಿಗೊಂದು ಮಾತು ಹೇಳ್ತೀನಿ. ಸಂಜನಾ, ನಾನು ನೀವು ಜೋಡಿ, ಭುವನ್ ನಮ್ ಲವ್ ಸ್ಟೋರಿ ಕೇಳಿ. ಅಯ್ಯೋ ಅಯ್ಯೋ ಅಯ್ಯೋ, ಶೋ ಇನ್ನು ಶುರು ಆಗಿಲ್ಲ. ಏನಿದೆ ಬಿಡೋ ನನ್ ಮಗಳನ್ನ, ಹೋಗಪ್ಪ ನೀನ್ ಆ ಕಡೆ. ಅದೇ ಅವಳ ಅದೇ ಮಾಮಿ ಇಸ್ ದ ಬೆಸ್ಟ್. ಸಂಜು ಮತ್ತು ನಾನು ಇಲ್ಲಿ ನಾನು ಯಾರು ಅಂದ್ರೆ ಪ್ರಥಮ್ ಅಲ್ಲ, ಭುವನ್ ಅಲ್ಲ, ಸೃಜನ್ ಅಂತ ಬಂದ್ಬಿಟ್ಲು. ಸೈ ಏನೋ ಬರ್ರಪ್ಪ ಕೂತ್ಕೊಳ್ಳಿ, ಏನೋ ಒಂದು ಮಾಡೋಣ ಬನ್ನಿ. ಭುವನ್ ಹೇಳಪ್ಪ, ಹೇಗಿದೆ ಹೊಸ ಸೀರೀಸ್ ಸಂಜು ಮತ್ತು ನಾನು? ತುಂಬಾ ಚೆನ್ನಾಗಿದೆ ಸೃಜನ್. ಆಕ್ಚುಲಿ ಸೌತ್ ಇಂಡಿಯಾದಲ್ಲೇ ಸೀರಿಯಲ್ ಬಿಟ್ಟು ಸೀರೀಸ್ ಕಾನ್ಸೆಪ್ಟ್ ಯಾರಿಗೂ ಗೊತ್ತಿಲ್ಲ. ಹೌದು, ಹೊಸ ಸೊ ಪ್ರಯತ್ನ. ಇದು ಒಂದು ಹೊಸ ಪ್ರಯತ್ನ. ಅಂಡ್ ಯಾವುದು ಇಂಗ್ಲಿಷ್ ಇದರಲ್ಲಿ ರೈಟ್ ಅಪ್ ಅಲ್ಲಿ ನೋಡ್ತಾ ಇದ್ದೆ. ದಿಸ್ ಇಸ್ ಬಿನ್ ಕಾಲ್ಡ್ ಹೈಬ್ರಿಡ್ ಶೋ ಅಂತ. ಏನಕ್ಕಂದ್ರೆ
ಒಂದು ರಿಯಾಲಿಟಿ ಶೋ ನಲ್ಲಿ ನಡೆದಿರೋ ಒಂದು ಬಿಟ್ ನ ತಗೊಂಡು ದೇ ಮೇಕಿಂಗ್ ಇಟ್ Continuation. ಶೋ ಸೊ ಇಟ್ಸ್ ಫಸ್ಟ್ ಟೈಮ್ ಸೊ ಇಟ್ಸ್ ಲೈಕ್ ಅ ಬಿಗ್ ಫಿಲ್ಮ್ ಕಟ್ ಇನ್ ಟು ಸ್ಮಾಲ್ ಪೀಸಸ್ ಅಂಡ್ ಪ್ಲೇಡ್ ಆನ್ ದ ವೀಕೆಂಡ್ಸ್ ಅಂತ Very ನನ್ಗೆ good. ಕ್ವಾಲಿಟಿ ಹಂಗಿದೆ. ಈ ಕೂದಲು ಹೇರ್ ಸ್ಟೈಲ್ ಮೇಂಟೈನ್ ಮಾಡೋದಕ್ಕೆ ಏನೇನ್ ಮಾಡ್ತಿದ್ಯಾ ನೀನು? ಅವ್ನ ತಲೆ ಕೂದಲಲ್ಲಿ 8 ಜನ ಎಣ್ಣೆ ಇಕ್ಕಳು ವಿಗ್ ಮಾಡಿಸ್ಬೋದು. ನಾನು ಅಂದೆ ಈಗ ಇನ್ನೊಂದು ವಿಷಯ ಗೊತ್ತಾ ಬಾಸ್, ಅವ್ನ್ ತಲೆ ಕಟಿಂಗ್ ಮಾಡ್ಲಿ ಈಗ ಆ ಬ್ರಷ್, ಬಟ್ಟೆ ಉಜ್ಜೋ ಬ್ರಷ್, ಪಾತ್ರೆ ತೊಳೆ ಬ್ರಷ್ ಕಂಪ್ನಿಯವ್ರು ಅವ್ನ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಡವ್ರೆ, ನಿನ್ ತಲೆ ಕೂದಲು ಕೊಡು ನಾವು ಬ್ರಷ್ ಮಾಡ್ತೀವಿ ಬಟ್ಟೆ ಒಗ್ಯಕ್ಕೆ ಪಾತ್ರೆ ತೊಳೆಯಕ್ಕೆ ಅಂತ. ಅದೇ ತರ ಅವ್ನ್ ಕೂದ್ಲಿರೋದು. ಶೂಟಿಂಗ್ ಅಲ್ಲಿ ಹಿಂಗ ಆಡ್ತಿರ್ತೀರಾ? ಅಯ್ಯ ಯಾಕೆ ಹೇಳ್ತೀರಾ, ದಯವಿಟ್ಟು ಯಾವ್ದೋ ಕಂಪನಿಯವರು ಇದನ್ನ ನೋಡ್ತಾ ಇದ್ರೆ ನನ್ನ ಕೂದಲಲ್ಲಿ ವಿಗ್ ಅಲ್ಲ ಏನೋ ಒಂದ್ ಮಾಡ್ಬಿಟ್ಟು ಇವ್ರ ಬಾಯೊಳಗೆ ಹಾಕ್ಬಿಡಿ ಅವ್ರು ಮಾತಾಡ್ತಾರೆ ನಾವು. ಈಗ ಒಂದ್ ಕೆಲಸ ಮಾಡೋಣ, ಈ ಕೂದಲು ತುಂಬಾ ಒಂಥರ ಡಿಫ್ರೆಂಟ್ ಆಗಿದೆ, ಒಂಥರ ಏನೋ ಒಂದು ಡಿಫ್ರೆಂಟ್ ಹೇರ್ ಸ್ಟೈಲು. ಈಗ ಸಂಜನಾಗೆ ಮತ್ತೆ ನನಗೆ ಒಂದು ಕಾಂಪಿಟೇಷನ್ ಇದೆ. ಓಕೆ, ಏನದು ಕಾಂಪಿಟೇಷನ್? ಜಡೆ ಹಾಕೋಕ್ ಬರುತ್ತಾ? ಹಾ ಹಾ ಬಾ, ಈ ಪೋರ್ಷನ್ ನಿನ್ಗೆ, ಈ ಪೋರ್ಷನ್ ನನಗೆ. ಸ್ಟೈಲಿಂಗ್ ಮಾಡಿದ್ದೀರಪ್ಪ. ಅಯ್ಯೋ. ಬಾ, ಇಲ್ಲಿ ನಿಂತ್ಕೋ ಬಾ. ಸ್ಟೈಲಿಂಗ್ ಅದು. ಓಕೆ, ರೆಡಿನಾ? ಇದಿಷ್ಟು ನಿನ್ಗೆ. ಎಷ್ಟು? ಇಲ್ಲಿ. ಓಕೆ, ರೆಡಿ? 1 2 3 ಗೋ. ರಬ್ಬರ್ ಬ್ಯಾಂಡ್ ಇದೆಯಾ? ರಬ್ಬರ್ ಬ್ಯಾಂಡ್ ಇಟ್ಟಿದ್ರೆ ಚೆನ್ನಾಗಿರುತ್ತೆ. ಬದಿಗೆ ಹಾಕ್ತೀನಿ. ಏಯ್, ಎಲ್ಲ ನೋಡ್ಕೊಂಡು ಹೆದರ್ ಬಿಡ್ತಾರಪ್ಪ ಹಿಂಗೆಲ್ಲ ಮಾಡಿದ್ರೆ. ಅದಕ್ಕೆ ಸುಮ್ನಿರ್ಬು ಅಂತ ಟ್ರಿಮ್ಮರ್ ತಗೊಂಡು ನುಣ್ಣು ತಲೆ ಬೋಳು. ಅವ್ನ್ ಟಾರ್ಚರ್ ಕೊಡ್ತಾನೆ, ಇವಾಗ ನೀವ್ ಟಾರ್ಚರ್ ಕೊಡಿ. ಎಲ್ಲೋ ಬೇಕು ನನ್ ಮಗ. ಅಂತ ಮಗನ್ ಎತ್ತಿದ್ಯಾ ನೀನು? ಸೂಪರ್ ಕಣ, ಕೂತ್ಕೋ ಮತ್ತೆ. ಹಾ ಶ್ರೀದೇವಿ ಹೇಳಿ. ಹೇಳಿ. ಸಂಜು ಮತ್ತು ನಾನಲ್ಲಿ ತಾವೇನ್ ದಬಾಕ್ತಾ ಇದ್ದೀರಾ? ನಾವು ಇವ್ರ ಅಮ್ಮನಾಗಿ ದಬಾಕ್ತಾ ಇದೀವಿ, ಹಾ ಸಂಜು ಅಮ್ಮನಾಗಿ. ಹಾ ಇಬ್ಬರಿಗೂ ಮದ್ವೆ ಮಾಡ್ಬೇಕು ಅನ್ನೋ ಪ್ಲಾನ್ಸ್ ಇದೆ. ಆದ್ರೆ ಅವನು ಮಧ್ಯೆ ಬರ್ತಾ ಇರ್ತಾನೆ, ನಾನು ಇದನ್ನ ಖಂಡಿಸ್ತೀನಿ, ಇದು ನನ್ನ ಗೆಲುವಲ್ಲ, ಕನ್ನಡಿಗರ ಗೆಲುವು, ನಾನು ಇದನ್ನ ಖಂಡಿಸ್ತೀನಿ. ಭುವನ್ನು ಅವನಿಗೆ ಅಣ್ಣ ಆಗಬೇಕು, ನಾನು ಅವನು ಜೋಡಿ ಆಗ್ಬೇಕು, ಇಲ್ಲ ನಾನು ಇದನ್ನ ಖಂಡಿಸ್ತೀನಿ, ಇದು ಕನ್ನಡಿಗರ ಗೆಲುವು, ಇದು ನನ್ನ ಗೆಲುವಲ್ಲ, ನನ್ನ ಅಭಿಮಾನಿಗಳ ಗೆಲುವು. ಕರೆಕ್ಟಾ? ಅಮ್ಮ ಜ್ಯೂಸ್ ಕೊಡ್ರು. ಹಾ ಸಂಗೀತ ಅವ್ರೆ ಹೇಳಿ. ಇದ್ರಲ್ಲಿ ನಾನು ಭುವನ್ ಅಮ್ಮ, ಹಾ ಹಾ ಸೊಳ್ಳೆ ಮಗ, ಇನ್ನೊಬ್ಬ ಕೆಟ್ಟ ವಿಲನ್ ಇದ್ದಾನೆ, ಪಿಡೆ ತರ ಹಿಂದಿಂದ ಬರ್ತಾನೆ, ಬರೀ ಕಾಟ ಕೊಡ್ತಾನೆ, ಸಾಕಾಗೋಗಿದೆ. ಒಂದ್ ತಿಳ್ಕೊಳ್ಳಿ ಬಾಸ್, ಎಂಗೇಜ್ಮೆಂಟ್ ಇವ್ರು ಮಾಡಿದ್ರು ಮದ್ವೆ ನಾನೇ ಆಗೋದು, ಮದ್ವೆ ಮಿಸ್ ಆಗಿ ಅವ್ರಾದ್ರು ಅದು ನನ್ ಜೊತೆ. ಅದಲ್ಲ, ಅದು ಅಂದ್ರೆ ಸಂಸಾರ. ನನ್ ಒಂದೇ ಒಂದು ಡೌಟ್ ಆಸೆ ಇರ್ಬೇಕು, ಗಣಪತಮ್ಮ. ಅತ್ಯಾಸೆ ಇಡ್ಬಾರ್ದು. ಅಲ್ಲ, ನನ್ಗೆ ಒಂದೇ ಒಂದು ಡೌಟ್, ಪ್ರತಿ ಸಲ ಹಿಂಗ್ ಎದ್ದು ಹೋಯ್ತಿಯಲ್ಲ, ಅಕಸ್ಮಾತ್ ನೀನ್ ಏನಾದ್ರು ಬಾತ್ರೂಮ್ ಅಲ್ಲಿ ಕೂತಿದಾಗ ಯಾರಾದ್ರೂ ಇದು ಮಾತು ಹೇಳ್ಬಿಟ್ರೆ ಹೆಂಗೆ ಅಂತ ನಾನು ಇದನ್ನ ಖಂಡಿಸ್ತೀನಿ. ಅಯ್ಯೋ. ಹಾ ಸಂಜನಾ ಹೇಳಮ್ಮ, ಹೌ ಇಸ್ ಯುವರ್ ಎಕ್ಸ್ಪೀರಿಯನ್ಸ್? ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿದೆ. ಇದು ಆಕ್ಚುಲಿ 3 months ಬ್ಯಾಕ್ ಪ್ಲಾನ್ ಆಗಿತ್ತು, ನಂಗೆ ಹೇಳಿದ್ರು. ಸೊ ಕೇಳಿದ ತಕ್ಷಣ ಒನ್ ಲೈನೇ ತುಂಬಾ ಇಷ್ಟ ಆಯ್ತು, ಅಂಡ್ ನೇಮ್ ಅಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಡ್ತು. ಫ್ಯಾಂಟಾಸ್ಟಿಕ್. ಹಾ ಪ್ರಥಮ ಹೇಳ್ತೀನಿ ಬಾಸ್, ಕನ್ನಡದ ಜನತೆಗಳೇ ಕೂತ್ಕೋ. ಕನ್ನಡದ ಜನತೆಗಳೇ ಒಂದ್ ತಿಳ್ಕೊಳ್ಳಿ, ಯಾವ್ದೋ ಒಂದ್ ಸೀರಿಯಲ್ ಶುರು ಆಯ್ತದೆ. ಸೀರಿಯಲ್ ಶುರುವಾದಾಗ ನಾನು ಪ್ರೈಮರಿ ಸ್ಕೂಲ್ ಇದ್ದೆ, ಈಗ ವಯಸ್ಸಾಗಿ ನನ್ ಮದುವೆ ಆಯ್ತಾ ಬಂದ್ ನನ್ ಮಗ ಹುಟ್ರು ಆ ಸೀರಿಯಲ್ ಇನ್ನೂ ಮುಗಿಯಲ್ಲ. ಆದ್ರೆ ಇದು ಹಂಗಲ್ಲ, ಇದು ಎಕ್ಸ್ಪೈರಿ ಡೇಟ್ ಅಂತ ಸೀರೀಸ್. ಆದ್ರಿಂದ ಇದಕ್ಕೆ ಇಷ್ಟ ಎಪಿಸೋಡ್ ಅಂತ ಇರ್ತದೆ, ಅದಕ್ಕೋಸ್ಕರ ರೆಡಿಯಾಗಿ ಒಪ್ಕೊಂಡು ಮಾಡ್ತಾ ಇದೀನಿ. ಸಂಜು ಮತ್ತು ನಾನು ಅಂದ್ಮೇಲೆ ನಾನೇ ಗೊತ್ತಿರೋದು, ಸೊ ಜೊತೆಗೆ ಅವ್ರ ಅಣ್ಣ ಭುವನ್ನು ಇರ್ಲಿ ಅನ್ಕೊಂಡು ನಾವು ಒಪ್ಕೊಂಡು ಮಾಡ್ತಾ ಇದೀವಿ. ಸೊ ಚೆನ್ನಾಗ್ ಬರ್ತದೆ. ಕನ್ನಡ ಜನತೆಗಳ ಎಂಟರ್ಟೈನ್ಮೆಂಟ್ ಅಂತ ತಲೆಯಲ್ಲಿ ಇಟ್ಕೊಂಡು ಮಾಡ್ತಾ ಇದೀವಿ. ದಯವಿಟ್ಟು ನೋಡಿ, ನಗಿ ಖುಷಿ ಪಡ್ಲಿ ಅಂತ ಮಾಡ್ತಾ ಇರೋದು. ಒಳ್ಳೇದಾಗ್ಲಿ ನಿಮ್ಗೆ. ಪ್ರಥಮ 8ನೇ ಕ್ಲಾಸಲ್ಲೇ ನೀನೇನೋ ಸಿಕ್ಕಾಪಟ್ಟೆ ವರ್ಲ್ಡ್ ಫೇಮಸ್ ಆಗಿದ್ದಂತಲ್ಲ, ಯಾಕೆ ಅಂತ ಕೆಲಸ? 8ನೇ ಕ್ಲಾಸು ನವೆಂಬರ್ 11ನೇ ತಾರೀಕು ಯಾವ್ದು ಗೊತ್ತಾ, 2004ನೇ ಇಸ್ವಿಲಿ ಒಂದ್ ಕೆಲಸ ಮಾಡಿದ್ದೆ ನಾನು. ಪೆನ್ ತಗೊಂಡು ಒಂದ್ ಹುಡುಗಂಗ್ ಚುಚ್ಬಿಟ್ಟು ಮನೆ ಬಿಟ್ಟು ಹೊರಟೋಗ್ಬಿಟ್ಟಿದೆ. ಮನೆ ಬಿಟ್ಟು ಹೊರಟೋಗ್ಬಿಟ್ಟಿದೆ. ಆಗ ಎಲ್ಲಾ ಕಡೆ ನಂದೇ ಫೋಟೋ, ಕಾಣೆಯಾಗಿದ್ದಾನೆ ಅಂತ ಪೇಪರ್ ಎಲ್ಲಾ ಚಾನಲ್ ನಂದೇ ಮುಸುಡಿ. ಏನಕ್ಕೆ ಚುಚ್ಚಿದೆ ಅವನಿಗೆ? ಅವ ಏನೋ ಒಂದ್ ಮಾತಂದಿದ್ದ, ಚುಚ್ಬಿಟ್ಟಿದೆ. ನಾವ್ ಆ ಕಾಲದಲ್ಲಿ ರೌಡಿ, ಪ್ರೈಮರಿಲ ದೊಡ್ಡ ರೌಡಿ. ಒಂದ್ ತಿಳ್ಕೊಳ್ಳಿ ಬಾಸ್, ನಾ ರೌಡಿಸಮ್ ಬಿಟ್ಟಿರ್ಬೋದು, ರೌಡಿನೇ ಈಗ್ಲೂ. ಚೆನ್ನಾಗಿತ್ತು. ರೌಡಿನೇ. ವಾ ವೆರಿ ಗುಡ್, ಚೆನ್ನಾಗಿರು, ಒಳ್ಳೇದಾಗ್ಲಿ, ರೌಡಿಯಾಗಿ ಚೆನ್ನಾಗಿರು. ಓಕೆ, ಸಂಜು ಮತ್ತು ನಾನು ಟೀಮ್ನವ್ರು ಇದ್ದೀರಾ, ನಮ್ಮ ಆಡಿಯನ್ಸ್ ನಿಮ್ಮ ಹತ್ರ ಮಾತಾಡ್ತಾರೆ. ಎಸ್, ಯಾರು ಮೊದಲನೇದಾಗಿ? ನನ್ನ ಹೆಸರು ಶಶಿ, ನಾನು ಮುನೇಶ್ವರ ಬ್ಲಾಕ್ ಇಂದ ಬಂದಿರೋದು. ಹಾ ನನ್ ಕ್ವಶನ್ ಬಂದು ಭುವನ್ ಸರ್ಗೆ. ಇಬ್ಬರ ಜಗಳ 3ನೇವರಿಗೆ ಲಾಭ ಅಂತೀವಲ್ಲ, ಹಾಗೆ ಸಂಜನಾಗೋಸ್ಕರ ನೀವು ಮತ್ತೆ ಪ್ರಥಮ್ ಅವ್ರು ಕಿತ್ತಾಡ್ಬೇಕಾರೆ ಇದರಿಂದ ಲಾಭ ಯಾರಿಗೆ? ನೀವ್ ಹೇಳ್ದಂಗೆ 3ನೇವ್ರಿಗೆ ಲಾಭ ಅಂತಂದ್ರಲ್ಲ,
100% ಲಾಭ ಸಂಜನಾಗೆ. ಬಿಕಾಸ್ ಎಲ್ಲಾ ತರದ ಎಂಟರ್ಟೈನ್ಮೆಂಟ್ ಅವ್ರು ತಗೋತಾ ಇದಾರೆ. ಇಬ್ರು ಪ್ರೀತಿ ಅವ್ರಿಗೆ. ಟೈಟಲ್ ಸಂಜು ಮತ್ತು ನಾನು, ಇದಕ್ಕಿಂತ ಬೇಕಾ? ಸೂಪರ್. ಥ್ಯಾಂಕ್ ಯು ಸರ್. ಐ ಅಗ್ರಿ. ಭುವನ್ ನಿಜವಾಗ್ಲೂ ಕರೆಕ್ಟ್ ಆಗಿ ಹೇಳಿದ್ದಾರೆ. ಥ್ಯಾಂಕ್ ಯು ಸರ್. ನೆಕ್ಸ್ಟ್. ಹಲೋ ಸೃಜನ್ ಸರ್. ಹಾಯ್ ಎವ್ರಿವನ್. ನನ್ನ ಹೆಸರು ಲಿಖಿತಾ. ನಾನು ಶ್ರೀನಗರಿಂದ ಬಂದಿದ್ದೀನಿ. ನನ್ನ ಕ್ವೆಶನ್ ಸಂಜನಾ ಅವ್ರಿಗೆ. ಸಂಜನಾ ಅವರೇ, ಒಂದು ಸಿಂಪಲ್ ಆಗಿರೋ ಕ್ವೆಶನ್ ಕೇಳ್ತೀನಿ, ಬಟ್ ಅದ್ರೆ ಕರೆಕ್ಟ್ ಆಗಿ ಆನ್ಸರ್ ಮಾಡಬೇಕು. ಓಕೆ. ನಿಮ್ಗೆ ಭುವನ್, ಪ್ರಥಮ್ ಮತ್ತೆ ನಮ್ಮಿಜಿಲ ಇವ್ರ 3 ಜನದಲ್ಲಿ ಯಾರನ್ನ ಕಂಡ್ರೆ ತುಂಬಾ ಪ್ರೀತಿ ಮತ್ತೆ ಯಾಕೆ? ನಾನು ಯಾಕೆ ಬಂದೆ ಮಧ್ಯ? ನನಗೆ 100% ಗೊತ್ತು. ಮಾತಾಡ್ತಾ ಹೋಗ್ಬಿಟ್ಟು ಆ ಹುಡುಗಿಗೆ ಈ ಪ್ರಶ್ನೆ ಬೇಕು ಅಂತ ಕೇಳು ಅಂತ ನೀವೇ ಹೇಳಿರ್ತೀರಾ. ಅಲ್ಲ ಲೋಕೇಶ್, ಸಡನ್ ಆಗಿ ನನಗೆ ಶಾಕು. ಅವರಿಬ್ರು ಮಧ್ಯ ನಾನು ಯಾಕೆ ಅಂತ. ಯಾರಮ್ಮ ನಿಂಗೆ ಇವಾಗ ಪ್ರಥಮ್, ಭುವನ್ ಮತ್ತೆ ಇಜಿಲ 3ರಲ್ಲಿ ಯಾರನ್ನಮ್ಮ ನಿಂಗೆ ತುಂಬಾ ಇಷ್ಟ? ಫ್ರಾಂಕ್ ಆಗಂತ ಹೇಳಮ್ಮ. ಭುವನ್. ನಾನು ಆಕ್ಚುಲಿ ಆ ಕಡೆ ಹೋಗುತ್ತೆ ಅನ್ಕೊಂಡಿದ್ದೆ. ಲಾಸ್ಟ್ ಟೈಮ್ ಕೈ ಕೊಟ್ಬಿಟ್ಟಿದ್ರಲ್ವಾ? ಇಲ್ಲ ಭುವನ್, ಇವಾಗ ಆಕ್ಚುಲಿ ಅದು ನೀನು ಒಂದ್ ಸ್ವಲ್ಪ ಏನ್ ಗೊತ್ತಾ, ಕೂದಲನ್ನ ಹಿಂಗ್ ಎತ್ತಿ ಇಟ್ಕೋ. ಅದ್ ಯಾವ್ದೋ ಒಂದ್ ಚಿಕ್ಕ ಮಗು ಒಂದ್ ನಾಯಿ ಇಟ್ಕೊಂಡ್ ಬಂತಂತೆ. ಎತ್ಕೊಂಡ್ ಬಂದ ಅಲ್ಲೂ ಕುಚ್ಚಿಮಮ್ಮ ಅಂತ ಅವ್ರ ಅಮ್ಮ ಎತ್ಕೊಂಡ್ರಂತೆ. ಎತ್ಕೊಂಡು ಕುಚ್ಚು ಫುಲ್ ಕೂದ್ಲಿತ್ತಂತೆ. ಅದಕ್ಕೆ ಆ ಮಗು ಹೇಳ್ತಂತೆ, ಆಂಟಿ ಮಗು ಅದು ನಾಯಿ ಮುಖ ಆ ಕಡೆ ಇದೆ ಅಂತ. ಎಲ್ಲ ಕವರ್ ಆಗೋಗಿದೆ. ನೀನು ಅವಾಗ ಈಗ ಅನ್ಕೋತಾ ಇರು. ಸೃಜನ್ ಸರ್, ನಂಗೊಂದು ಬೇಜಾರಿದೆ. ಇಜಿಲ ಅವರು ಯಾವಾಗ್ಲೂ ಮುಂದೆ ಬರೋ ವರ ಜಪನೆ ಮಾಡ್ತಾ ಇರ್ತಾರಲ್ಲ, ನಾವಿಲ್ಲಿ ಹಿಂದೆ ಕುತ್ಕೊಂಡು ಅವ್ರ ಜಪ ಮಾಡ್ತಾ ಇರ್ತೀವಿ, ಬಟ್ ಆದ್ರೆ ಅವ್ರು ನಮ್ಮನ್ನ ಹಿಂದೆ ತಿರ್ಗು ಕೂಡ ನೋಡಲ್ಲ. ಅಮ್ಮ, ಹಾವಿನ ಹುತ್ತಕ್ಕೆ ಹಾಲು ಹಾಕ್ಬೇಕು, ಕೈ ಹಾಕ್ಬಾರ್ದು. ತಪ್ಪಾಗುತ್ತೆ. ಕಚ್ಚಲ್ಲ ಅಂತ ಕಾನ್ಫಿಡೆನ್ಸ್ ಇದೆ. ನೆಕ್ಸ್ಟ್. ಹಾಯ್ ಸುಜನ್ ಸರ್. ಹಾಯ್. ನನ್ನ ಹೆಸರು ಉಮೇಶ್ ಅಂತ. ಆಕ್ಚುಲಿ ನಾನೊಬ್ಬ ಡ್ಯಾನ್ಸರು. ನಾನು ಹೊಸೂರಿಂದ ಬಂದಿದ್ದೀನಿ ಸರ್. ನಾನು ಇವತ್ತು ಇಲ್ಲಿ ಬಂದಿದ್ದು ನಮ್ಮ ಪ್ರಥಮ್ ಸರ್ಗೆ ಆಫ್ರಿಕನ್ ಡ್ಯಾನ್ಸ್ ಹೇಳ್ಕೊಡೋಣ ಅಂತ ಬಂದಿದ್ದೀನಿ. ಆಫ್ರಿಕನ್ ಡ್ಯಾನ್ಸ್ ಪಾಪ. ಓಕೆ, ರೆಡಿ, ಮ್ಯೂಸಿಕ್. ನಿಲ್ಸು. ನೀನು ನೀನ್ ಡ್ಯಾನ್ಸ್ ಮಾಡೋದ್ರೆ ಪಿಟಿ ಮಾಡ್ತಾ ಇದೆಯಾ ಇಲ್ಲಿ? ಮಿಸ್ಟರ್ ಲೋಕೇಶ್, ಅವ್ರನ್ನು ಕರ್ಸಿ. ಅವರಿಬ್ರು ಇವಾಗ ಸಂಗೀತ, ಶ್ರೀದೇವಿ ಮತ್ತೆ ರೆಮೋ 3 ಜನ. ಚೆನ್ನಾಗಿ ಮಾಡಿ. ಸೂಪರ್. ನಡೆದ ಹೆಂಗ? ನೈಸ್ ನೈಸ್ ನೈಸ್. ತುಂಬಾ ಚೆನ್ನಾಗಿ ಮಾಡಿದ್ಯಾ. ಎಲ್ಲ ನನಗೆ ಒಂದು ಕನ್ಫ್ಯೂಷನ್, ಡಾನ್ಸರ್ಸ್ ಯಾಕೆ ಉದ್ದ ಕೂದಲು ಬಿಡ್ತಾರ ಅದನ್ನ ಹೇಳಪ್ಪ. ಅಂದ್ರೆ ನಿನ್ ಪ್ರಕಾರ ನಮ್ಮ ಇಜಿಲಾಗ್ ಡ್ಯಾನ್ಸ್ ಬರಲ್ಲ ಅಂತನಾ? ಹಂಗಲ್ಲ ಸರ್, ಕನ್ಫರ್ಮ್ಡ್. ಹುಡ್ಗಾನೋ ಹುಡ್ಗಿನೋ ಅಂತ ಕನ್ಫ್ಯೂಸ್ ಆಗಿ ಚಾನ್ಸ್ ಕೊಟ್ಬಿಡ್ತಾರೆ ಸರ್ ಮುಂದೆ ಆಡಕ್ಕೆ. ಮೀಸೆ ಇರ್ತಲ್ಲ. ಇದು ಬರೀ ಡ್ಯಾನ್ಸ್ ಅಲ್ಲಾದ್ರೆ ಓಕೆ, ಲೈಫ್ ಅಲ್ಲಿ ಆಗ್ಬಿಟ್ರೆ ಆಮೇಲೆ ಅವಾಗ ಕಟಿಂಗ್ ಮಾಡಿ. ಥ್ಯಾಂಕ್ ಯು ಬಾ, ಸೂಪರ್. ಹಾಯ್ ಸೃಜನ್ ಬ್ರೋ. ಹಾಯ್ ಬ್ರೋ. ಸೊ ನನ್ನ ಕ್ವೆಶನ್ ಬಂದ್ಬಿಟ್ಟು ಪ್ರಥಮ್ ಅವ್ರಿಗೆ, ಪ್ರೀತಿ ಮಧುರ ತ್ಯಾಗ ಅಮರ ಅಂತಾರಲ್ಲ, ನೀವ್ ಯಾಕೆ ಸಂಜನಾ ಅವ್ರಿಗೋಸ್ಕರ ನಿಮ್ ಪ್ರೀತಿನ ತ್ಯಾಗ ಮಾಡಬಾರ್ದು? ನಾನೇನ್ ಮುಂಗಾರು ಮಳೆ ಗಣೇಶನ ತ್ಯಾಗ ಮಾಡಕ್ಕೆ ಇಲ್ಲ. ನಾವು ದಿಗಂತು ಮದ್ವೆನೇ ಮಾಡ್ಕತೀವಿ, ಓಕೆನಾ? ನಾವ್ ಇಷ್ಟಪಡೋರ್ಗಿಂತ ನಮ್ಮನ್ನ ಇಷ್ಟಪಡೋರ್ನ ಮದ್ವೆ ಆಗೋದು ಒಳ್ಳೇದು ಅಂತ. ಇದು ಮೆಚ್ಚಿದೆ ಮಾತು. ಅದೇ ಮಾತು ಆ ಹುಡುಗಿಗೂ ಅನ್ವಯಿಸುತ್ತೆ. ಆ ಹುಡುಗಿನ ಯಾರು ಇಷ್ಟಪಡ್ತಾರೆ ಅದು ಒಳ್ಳೇದು ಅನ್ಕೊಂಡು ಆ ಹುಡುಗಿ ಬುದ್ಧಿ ಕಲ್ತ್ಕೊಂಡ್ರೆ ಅದಾಯ್ತದೆ. ಓಕೆ, ಥ್ಯಾಂಕ್ ಯು. ಅವನ್ ಏನಾದ್ರು ಮಾಡ್ಕೊಂಡು ನನ್ಗೇನಾದ್ರು. ಓಕೆ, ನೆಕ್ಸ್ಟ್. ನನ್ನ ಹೆಸರು ಪ್ರೇಮ ಅಂತ. ಹೇಳಿಮಾ. ನಾನು ಶಿವಮೊಗ್ಗದ ಹತ್ರ ನ್ಯಾಮತಿಯಿಂದ ಬಂದಿದ್ದೀನಿ. ಹಾ. ನಾನು 12 ವರ್ಷದ ತನಕ
ಚೆನ್ನಾಗಿ ಆಟ ಆಡ್ಕೊಂಡು ಓಡಾಡ್ಕೊಂಡು ಚೆನ್ನಾಗೇ ಇದ್ದೆ. 12 ವರ್ಷಕ್ಕೆ ನನಗೆ ಪೋಲಿಯೋ ಅಟ್ಯಾಕ್ ಆಗ್ಬಿಟ್ಟು ಸೊಂಟದಿಂದ ಕೆಳಗಿನ ಸ್ವಾಧೀನ ಪೂರ್ತಿ ಕಳ್ಕೊಂಡಿದ್ದೀನಿ. ಆಮೇಲೆ ನಾನು ಹೀಗೆ 4-5 ವರ್ಷ ಕಳೆದ್ಮೇಲೆ ನನ್ನ ತಂಗಿ ಪ್ರಭಾ ಅಂತ ಇದ್ದಾಳೆ, ಇವಳು ಹೊಲಿತಾ ಇರೋದು ನೋಡ್ಕೊಂಡು ನಾನು ಅವಳ ಜೊತೆ ಹೊಲಿಗೆ ಕಲ್ತು ಟೈಲರಿಂಗ್ ಕಲ್ತ್ಬಿಟ್ಟು 40 ವರ್ಷದಿಂದ ಬಟ್ಟೆ ಹೊಲಿತಾ ಇದ್ದೇನೆ. ಇವಾಗ್ಲೂ ಹೊಲಿತಾ ಇದ್ದೇನೆ. ಆಮೇಲೆ 20 ವರ್ಷದಿಂದ ಟೈಲರಿಂಗ್ ಕ್ಲಾಸ್ ಮಾಡ್ತಾ ಇದ್ದೇನೆ. ನನ್ನ ಹತ್ರ 2,500 ಜನ ಹೊಲಿಗೆ ಕಲ್ತಿದ್ದಾರೆ. ನನಗೆ ಕಾಲಿಲ್ದೆ ಇದ್ರು ನನ್ನಿಂದ ಹೊಲಿಗೆ ಕಲ್ತವ್ರು ಎಷ್ಟೋ ಜನ ಅವ್ರ ಕಾಲ್ ಮೇಲೆ ನಿಂತ್ಕೊಂಡಿದ್ದಾರೆ. ನಾನು 4 ಗೋಡೆಗಳ ಮಧ್ಯೆ ಮಾತ್ರ ಇದ್ದಿದ್ದು, ಎಲ್ಲಿ ಹೊರಗಿನ ಪ್ರಪಂಚ ನನಗೇನು ಗೊತ್ತಿಲ್ಲ. ಒಂದು ರಸ್ತೆ ಕೂಡ ನಾನು ನೋಡಿಲ್ಲ. 2 ವರ್ಷದಿಂದ ಈಚೆಗೆ ಮಜಾ ಟಾಕೀಸ್ ಬಂದ್ಮೇಲೆ ನಾನು ಶನಿವಾರ ಭಾನುವಾರ ಬರೋದನ್ನೇ ಕಾಯ್ತಾ ಇರ್ತೇನೆ. ಮಜಾ ಟಾಕೀಸ್ ಇಂದ ನನ್ಗೆ ಎಷ್ಟೋ ಮನಸ್ಸಿಗೆ ಸಮಾಧಾನ, ನೆಮ್ಮದಿ ಸಿಗುತ್ತೆ. ಇದು ತುಂಬಾ ಚೆನ್ನಾಗಿ ನಡೀತಾ ಇದೆ. ನನಗೆ ನಿಮ್ಮ ಮಾತು, ಹಾವಭಾವ, ರಮವರ ಹಾಡು, ಮಗುವಿನಂತ ಮುಖ ನೋಡಿ ತುಂಬಾ ಖುಷಿ ಆಗತ್ತೆ ನನಗೆ. ಥ್ಯಾಂಕ್ ಯು ಸೋ ಮಚ್. ನಿಮ್ದಿದೆ ಮಜಾ ಟಾಕೀಸ್ ಇನ್ನೂ 200 ಎಪಿಸೋಡ್ ಆಗಿದೆ. ಈಗ ಇನ್ನೂ 1,000 ಮೇಲೆ ದಾಟ್ಲಿ ಅಂತ ಕೇಳ್ಕೊಳ್ತೀನಿ ದೇವರಲ್ಲಿ. ತುಂಬಾ ಖುಷಿ ಆಯ್ತು. 2,500 ಜನಕ್ಕೆ ಹೆಚ್ಚು ಜನಕ್ಕೆ ನೀವು ಟೈಲರಿಂಗ್ ಹೇಳ್ಕೊಟ್ಟಿದ್ದೀರಾ. ಅದಕ್ಕಿಂತ ದೊಡ್ಡ ಸಾಧನೆ ಇನ್ನೊಂದಿಲ್ಲ. ನಮ್ಮ ಮಜಾ ಟಾಕೀಸಿನ ಪರವಾಗಿ ನಿಮಗೆ ನಗು ಸಿಗ್ತಾ ಇದೆ ಅನ್ನೋದು ನಮ್ಮ ಖುಷಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಪ್ರೇಮ ಮೇಡಮ್ ನಮಸ್ಕಾರ. ಒಂದು ಮುಖ್ಯವಾದ ವಿಚಾರ ಹೇಳ್ತೀನಿ ನಾನು ನಿಮ್ಗೆ. ಲಾಸ್ಟ್ ಬಿಗ್ ಬಾಸ್ ಆದ್ಮೇಲೆ ನಾನು ಬಂದೆ. ಬಿಗ್ ಬಾಸ್ ಆದ್ಮೇಲೆ ಇದೇ ಮಜಾ ಟಾಕ್ಸಿಗೆ ಬಂದಿದ್ದಾಗ ಹಾಗೆ ಸೃಜನ್ ಅವ್ರ ಜೊತೆ ಕುತ್ಕೊಂಡು ಮಾತಾಡ್ಬೇಕಾರೆ ಈ ತರ ಬಂದಿರೋದು ಒಂದೊಳ್ಳೆ ಕೆಲ್ಸಕ್ಕೆ ಉಪಯೋಗಿಸ್ಬೇಕು ಅಂತ ಇದೀನಿ. ನಿಮ್ಗೆ ಗೊತ್ತಿಲ್ಲ, ಬರೀ ಶೋ ಮಾತ್ರ ನಡೀತೆ, ಮಜಾ ಟಾಕೀಸ್ ಒಂದು ಫನ್ ಅಷ್ಟು ಮಾತ್ರ ಗೊತ್ತು. ಸೊ ಇದೇ ಮಜಾ ಟಾಕೀಸ್ ಇಂದ ಬರುವಂತ ಒಂದ್ ಹಣನ ವಯಸ್ಸಾದವ್ರಿಗೆ ಮತ್ತೆ ಸ್ಕೂಲ್ಗೆ, ಮಕ್ಕಳಿಗೆ, ವಿದ್ಯಾಭ್ಯಾಸಕ್ಕೆ ಸೃಜನ್ ಅವ್ರು ಇನ್ವೆಸ್ಟ್ ಕೂಡ ಮಾಡ್ತಾ ಇದಾರೆ. ಅದನ್ನ ಪ್ರೇರಣೆಯಾಗಿ ಇಟ್ಕೊಂಡು ನಾನು ಇಲ್ಲೇ ಒಂದು ಅನೌನ್ಸ್ ಮಾಡ್ತಾ ಇದ್ದೀನಿ. ಪ್ರೇಮ ಮೇಡಮ್, ನನ್ನ ಕಡೆಯಿಂದ ನಿಮ್ಗೊಂದು ಗೌರವ, ಸಣ್ಣ ಗೌರವ ತೋರಿಸ್ಕೋ ಪ್ರಯತ್ನ ಮಾಡ್ತೀನಿ. ಸೊ ನನ್ನ ಕಡೆಯಿಂದ 25,000 ಇವತ್ತು ನಾನು ನಿಮಗೆ ಕೊಡ್ಬೇಕು ಅಂತ ಡಿಸೈಡ್ ಮಾಡಿದೀನಿ. ಇದನ್ನ ಯಾಕೆ ಹೇಳಿದೆ ಅಂದ್ರೆ, ಬರೀ ನೀವು ಎಂಟರ್ಟೈನ್ಮೆಂಟ್ ಮಾತ್ರ ಸೃಜನ್ ನೋಡಿರ್ತೀರಾ, ಅದ್ರ ಹಿಂದೆ ಕೂಡ ತೆರೆಮರೆ ಹಿಂದೆ ಅವರು ಇಂಥ ಕೆಲ್ಸಗಳು ಮಾಡ್ತಾ ಇದ್ದಾರೆ. ಇದನ್ನ ನಾನು ಪ್ರೇರಣೆ ಆಗಿ ತಗೊಂಡು ನಾನು ಬಿಗ್ ಬಾಸ್ ಗೆದ್ದಿದ್ದಾಗ ಹೇಳಿದ್ದೆ ಇದು ಒಳ್ಳೆ ಕೆಲ್ಸಕ್ಕೆ ವಿನಿಯೋಗ ಮಾಡ್ತೀನಿ ಅಂತ. ಇದಕ್ಕಿಂತ ಒಳ್ಳೆ ಕೆಲಸ ಏನಿದೆ? ನೀವು ಮಾಡ್ತಾರ ಒಳ್ಳೆ ಕೆಲಸ ಮುಂದೆ ನಂದೇನು ಇಲ್ಲ. ಸೊ ಅದಕ್ಕೆ ಇವತ್ತು ನಾನು ಈಗ ಅಮೌಂಟ್ ತಗೊಂಬಂದು ತಲುಪಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಎವ್ರಿಬಡಿ. ಥ್ಯಾಂಕ್ ಯು ಪ್ರಥಮ್. ಕಲ್ಯಾಣ ಮಂಟಪಕ್ಕೆ ಬಾ. ಏನು ಈ ತರ ಎಲ್ರಿಗೂ ಸ್ವೀಟ್ ಅನ್ಸ್ತಾ ಇದೆಯಲ್ಲೋ? ಹೇಳ್ತೀನಿ ಕೇಳ ಬಾವು. ನಮ್ಮಲ್ಲಿ ನಾಯಿ ಇತ್ತಲ್ಲ, ನಾಯಿ ಅದು ಒಂದು ಹೆಣ್ಣು ಮಗ ಒಂದು ಗಂಡು ಮಗನ ಈದದೆ, ಅದಕ್ಕೆ ಕೊಟ್ಟೆ. ದಡ್ಡ, ಸಮಾಜದಲ್ಲಿ ತಲೆ ಎತ್ಕೊಂಡು ಹೆಂಗೋ ಓಡಾಡ್ತೀಯಾ? ಯಾಕೆ? ಮದ್ವೆಗ್ ಮುಂಚೆ ಅಪ್ಪ ಆಗಿದೆಯಲ್ಲ ನೀನು. ಏನ್ ಹಿಂಗೆಲ್ಲ ಮಾತಾಡ್ತೀಯ ನೀನು? ಮತ್ತೆ ಅದಕ್ಕೆ ನಾಯಿಯಿಂದ ನಾಯಿಗೆ ಮಕ್ಕಳಾಯ್ತು ಅಷ್ಟೇ. ಹೌದಾ? ನೀನ್ ಸ್ವೀಟ್ ಕೊಡ್ತೀಯಲ್ಲ, ನಿನ್ಗೇನು ಮಕ್ಕಳು? ಮಜಾ ಟಾಕೀಸಿನ ಮುದ್ದು ಮಣಿ ನನ್ನ ಮುದ್ದು ತಮ್ಮ ಮುದ್ದೇಶನಿಗೆ ಮದ್ವೆ ಮಾಡ್ಸೋಣ. ರೀ, ಬೆಂಗಳೂರಲ್ಲಿ ಮಳೆ ಆಗ್ತಾ ಇದೆ ಬಿಡ್ರಿ. ಮಳೆ ಬರ್ಲಿಲ್ಲ ಅಂದ್ರೆ ಆ ಜಾಗಕ್ಕೆ ಹೋಗ್ಬಿಟ್ಟು ಕತ್ತೆಗೆ ಮದ್ವೆ ಮಾಡಿಸಿ ಅಲ್ಲಿ ಮಳೆ ಬರುತ್ತೆ. ಏನ್ ಮಾತಾಡ್ತಾ ಇದೀಯ ನೀನು? ಏನ್ ಹಂಗಂದ್ರೆ ಅರ್ಥ? ನಾನ್ ಕತ್ತೆ ಅಂತ ನೀನ್ ಅರ್ಥ? ಇವ್ನ್ ಯಾವನ ತೆಂಗಿನಕಾಯಿ ಕಳ್ಳ ಅಂದ್ರೆ ನಂಗೆ ಮರ ಹತ್ತಕ್ ಬರಲ್ಲ ಅಂದಂಗಾಯ್ತು ದಡ್ಡ. ನೀನೇನೋ ಮದ್ವೆಗೆ ರೆಡಿ ಇದೆಯಾ ಕಣೋ? ನಿನ್ನ ಮದ್ವೆ ಆಗೋರು ಯಾರಪ್ಪ? ಹೇಳಿದ್ರೆ ನೀನ್ ಸಾಕಬಾರ್ದು. ನೀನ್ ಮದ್ವೆ ಆಗ್ತಿದ್ಯಾ ಅನ್ನೋದೇ ಎಲ್ರಿಗೂ ಶಾಕು. ಇದ್ರಲ್ಲಿ ಬೇರೆ ಶಾಕ್ ಏನು? ಯಾರು ಹುಡುಗಿ ಹೇಳು? ಅದು ಹೇಳನೆ ಹೇಳೋ. ನಾ ಮದ್ವೆ ಆಯ್ತಾ ಇರೋದು ಸಂಜನಾ ಅವ್ರನ್ನ. ಇದು ನಾನು ಖಂಡಿಸ್ತೀನಿ. ತಂದೆ ವಯಸ್ಸಿನ ವ್ಯಕ್ತಿ ಮಗಳ ವಯಸ್ಸಿನ ಮದುವೆ ಮಾಡ್ಕೊಳ್ಳೋದ ನಾನು ಖಂಡಿಸ್ತೀನಿ. ಅಯ್ಯೋ, ಬಡಿತದೆ. ವಯಸ್ಸಾಗದು ದೇಹಕ್ಕೆ, ಮನಸ್ಸು ಹಸಿರಾಗಿರ್ತದೆ, ಬಿಡುತ್ತದೆ. ಯಾವ್ದೇ ಕಾರಣಕ್ಕೂ ಈ ಮದುವೆ ನಡೆಯಕ್ಕಿಲ್ಲ, ನಾವು ಬಿಡಕ್ಕೂ ಇಲ್ಲ. ನಮಗೆ ಅವಳಿಗೆ ಸೇರಿದ್ದು ಕಣ, ನಂಬಿಕೆ ನಿಕ್ಕೋಣ. ಇದು ಆಕ್ಚುಲಿ ಸಂಜನಾ ಶಾಕ್ ಆಗ್ಬೇಕಾಗಿರೋ ಮ್ಯಾಟರ್ ಕಣ ಇದು. ಯಾಕಪ್ಪ, ಯಾಕೆ ಹಂಗೆಲ್ಲ ಮಾತಾಡ್ತೀಯ? ನನ್ ತಮ್ಮನ್ನ ಮದ್ವೆ ಆಗಕ್ಕೆ ದಿನ ಮಜಾ ಟಾಕೀಸ್ ಮನೆ ಮುಂದೆ ಕ್ಯೂ ನಿಲ್ತಾರೆ ಜನ. ಹಲೋ, ಅದು ಇವನನ್ನ ಮದ್ವೆ ಆಗೋದಕ್ಕೆ ಕ್ಯೂ ನಿಲ್ಲದಲ್ಲ, ಪಕ್ಕದಲ್ಲಿ ಪಬ್ಲಿಕ್ ಟಾಯ್ಲೆಟ್ ಇದೆ, ಅಲ್ಲಿಗೆ ಹೋಗಕ್ ಕಾಯ್ತಾ ಇರ್ತಾರೆ ಕ್ಯೂ ನಿಂತ್ಕೊಂಡು. ತಮ್ಮನ್ ಕಾಯ್ತಾ ಇರ್ತಾರೆ. ನೋಡೋ ಮುದ್ದೇಶ ಹೆಂಗ ಅವಮಾನ ಮಾಡ್ತಿದ್ದಾನೆ ನೋಡೋ. ಸೃಜಾ, ಇಲ್ಲೇ ನಾನೇ ಮುಂದೆ ನಿಂತು ಎಲ್ರೆದ್ರಿಗೆ ನಮ್ ಮುದ್ದೇಶನಿಗೆ ಮದ್ವೆ ಮಾಡಿಸಿ. ಅಕ್ಕ, ಅದ್ಯಾಕಕ್ಕ ಯಾವಾಗಲೂ ಮದುವೆನ ಮುಂದೆ ನಿಂತ್ಕೊಂಡೆ ಮಾಡಿಸ್ಬೇಕು? ಯಾಕೆ?
ಕರೆಕ್ಟ್ ಕಣ, ಹಿಂದೆ ನಿಂತ್ಕೊಂಡ್ರೆ ಫೋಟೋ ಕಾಣಲ್ವಲ್ಲ, ಅದಕ್ಕೆ ಮುಂದೆ ನಿಂತ್ ಮಾಡ್ತಾರೆ. ಹಲೋ ಎಕ್ಸ್ಕ್ಯೂಸ್ ಮೀ, ನನ್ಗೇನ್ ಆ ತರ ಫೋಟೋ ಕ್ರೇಜ್ ಇಲ್ಲ. ಅಲ್ಲ, ಟ್ರಂಪ್, ಸಲ್ಲು, ಒಬಾಮಾ ಎಲ್ಲ ತಮ್ಮ ಮೊಬೈಲ್ ವಾಲ್ ಪೇಪರ್ ಅಲ್ಲೇ ನನ್ ಫೋಟೋ ಹಾಕೊಂಡಿದ್ದಾರೆ. ಅಂತದ್ರಲ್ಲಿ ಮುದ್ದೇಶನ್ ಮದ್ವೆಲಿ ನಾನ್ ಫೋಟೋ ಕಾಣಿಸ್ಕೊಳ್ಳಲ್ಲ ಅಂತ ಒದ್ದಾಡ್ತೀನ. ವಾಟ್ ಆರ್ ಯು ಟಾಕಿಂಗ್ ಮ್ಯಾನ್? ಬಂದು ವಿಚಾರ ಮಾತಾಡಕ. ನೋಡಪ್ಪ, ನನಗೆ ಸುತ್ತಿ ಬಳಸಿ ಎಲ್ಲ ಗೊತ್ತಿಲ್ಲ. ಸರಿ, ಹಂಗಂದ್ರೆ ಹೋಗ್ ಬನ್ನಿ, ಒಳ್ಳೇದಾಗ್ಲಿ. ಡೈರೆಕ್ಟ್ ಆಗಿ ವಿಷಯಕ್ಕೆ ಬರ್ತಾ ಇದ್ದೀನಿ. ಇವನು ಮಜಾ ಟಾಕೀಸಿನ ಮುದ್ದು ಮಣಿ, ನನ್ ತಮ್ಮ ಮುದ್ದೇಶ. ನೀವು ಸುಮ್ಕಿರಕ್ಕ. ಯಾಕೋ? ನಮ್ ಬಗ್ಗೆ ನಾವೇ ಹೇಳ್ಕೊಂಡ್ರೆ ಚಂದ ಹಾಕಿರಕಿಲ್ಲ, ಹಾ. ಅದಕ್ಕೋಸ್ಕರ ಜನ ಅವ್ರೆ. ಯಾರು? ರೇಮಾ, ಸುರಚ್ಕೋ. ಅಚ್ಚ ಕನ್ನಡದವನು ನಮ್ಮ ಮುದ್ದೇಶ, ಮುದ್ದೆ ತಿನ್ನೋ ಮಂಡ್ಯದವನು ಮುದ್ದೇಶ, ಲವರ್ ಬಾಯ್ ಕಾಣೋ ನಮ್ಮ ಮುದ್ದೇಶ, ಮಲ್ಟಿ ಟ್ಯಾಲೆಂಟೆಡ್ ನಮ್ಮ ಮುದ್ದೇಶ. ಇಂಗ್ಲಿಷ್ ಅಲ್ಲಿ ಸೂಪರ್ ಸ್ಟಾರ್ ಮುದ್ದೇಶ, ಹುಡುಗಿರಿಗೆ ಡ್ರೀಮ್ ಬಾಯ್ ಮುದ್ದೇಶ, 6 ಪ್ಯಾಕ್ ಬಾಡಿ ಬಿಲ್ಡರ್ ಮುದ್ದೇಶ, ಪ್ರಾಣಾಯಾಮ ನಮ್ಮ ಮುದ್ದೇಶ. ಯಾಕೆ ನಿಲ್ಸ್ಬಿಟ್ಟೆ? ಬಿಲ್ಡಪ್ ಚೆನ್ನಾಗದೆ, ಆಡು ಇನ್ನೂ ಹೊಸಿ. ರಮ, ನಾನು ಹೇಳಿದ್ನಲ್ಲ ಆ ಸಾಂಗ್ ಆಡಮ್ಮ ಇವನಿಗೆ. ಆಡು. ರೆಡಿ. ಮಾಸಿಗೆನೆ ಬಾಸು ನಮ್ಮ ಮುದ್ದೇಶ, ಕ್ಲಾಸಿಗೂನು ಬಾಸು ನಮ್ಮ ಮುದ್ದೇಶ, ಸವಾಲಿನ ಸರದಾರ ಮುದ್ದೇಶ, ಹೀಗಂತ ಹಾಡ ದುಡ್ಡು ಕೊಟ್ಟ ಮುದ್ದೇಶ. ಸಿಕ್ಕಾಪಟ್ಟೆ ಸುಳ್ಳು ಪುರ್ಕ ಮುದ್ದೇಶ, ಕಿತ್ಕೊಂಡ್ ತಿನ್ನೋ ಕಿರಾತಕ ಮುದ್ದೇಶ, ಕಬ್ಬಿನ ಗದ್ದೆ ಕಳ್ಳ ಕೃಷ್ಣ ಮುದ್ದೇಶ, ಇವನ್ಗೇನೆ ಗೊತ್ತೇ ಇಲ್ಲ ಇವನು ಮುದ್ದೇಶ, ಸಿಂಗಲ್ ಆಗಿರೋ ಸಿಂಗಳಿಂಗ ಮುದ್ದೇಶ, ಕ್ಯಾತೆ ತೆಗೆಯೋ ಕಮ್ಮಂಗಿ ಮುದ್ದೇಶ, ಬಿಟ್ಟಿ ಬಿದ್ದಿರೋ ಬಾಮೈದ ಮುದ್ದೇಶ, ಇವನ್ ಜೀವನದಲ್ಲೇ ಇಲ್ಲ ಒಳ್ಳೆ ಉದ್ದೇಶ. ಗುಂಡಮ್ಮ, ಏನಮ್ಮ ಬಂದಿರೋದು ನಿನಗೆ ದೊಡ್ಡವಾಗ? ನೀವ್ ಎಷ್ಟ್ರಿ ಕೊಟ್ಟಿದ್ದು ದುಡ್ಡು? ನಾನು ಒಂದು 10 ರೂಪಾಯಿ ಕೊಟ್ಟಿದ್ದೆ. ಅವ್ರು 2 ರೂಪಾಯಿ ಎಕ್ಸ್ಟ್ರಾ ಕೊಟ್ರು, ಅದಕ್ಕೆ ಈ ತರ ಬರ್ದೆ. 2 ರೂಪಾಯಿಗೋಸ್ಕರ ನನ್ನ ಮಾನ ಮರ್ಯಾದೆ ಎಲ್ಲ ಕಳೀತಾರೆ ನಮ್ಮ ನೀನು. 1 ರೂಪಾಯಿ ಎಕ್ಸ್ಟ್ರಾ ಕೊಟ್ರೆ ಇದಕ್ಕಿನ್ನ ಜೋರಾಗಿ ಬರೀತೀನಿ. ಮಾತಾಡು, ಏನ್ ನೋಡಕ್ ಶುರು ಮಾಡು. ಓಕೆ ಸಂಜನಾ, 1 ನಿಮಿಷ ಬರ್ತೀರಾ ಪ್ಲೀಸ್? ಯಾ, ಬನ್ನಿ. ಸಂಜನಾ, ಯಾರು ಈ ಮುದ್ದೇಶ ಅನ್ಕೊಂಡ್ರಿ? ಸರಿಯಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಯಾರು ಈ ಮುದ್ದೇಶ? ರಾಜಾಧಿರಾಜ, ರಾಜ ಮಹಾರಾಜ, ರಾಜ ನನ್ನ ರಾಜ, ರಾಜ ಮುದ್ದು ರಾಜ, ರಾಜ ಮಾರ್ತಾಂಡ, ಪುಂಡರ ಪುಂಡ, ಮಹಾ ಪ್ರಚಂಡ, ಸಂಜನಾ ಭಾವಿ ಗಂಡ ನಮ್ಮ ಮುದ್ದೇಶ. ಹೊಡಿರಿ ಚಪ್ಪಾಳೆ. ಕೋಪ ಬಂದರೆ ರಣಚಂಡಿಯಾಗಿ ಜ್ವಾಲಾಮುಖಿಯಾಗುತ್ತಾನೆ, ಶಾಂತವಾಗಿದ್ದರೆ ಬೆಂಕಿಯನ್ನ ನುಂಗಿ ತಂಪಾಗಿ ಸೊಂಪಾಗಿ ಸುಮಾರಿಯಾಗುತ್ತಾನೆ, ಸಹಕಾರಿಯಾಗುತ್ತಾನೆ. ತ್ಯಾಗಿ, ಯೋಗಿ, ಭೋಗಿ, ಜೋಗಿ, ನಿರುದ್ಯೋಗಿ, ರೋಗಿ, ನಿಸ್ವಾರ್ಥಿ ನಮ್ಮ ಮುದ್ದೇಶ. ಮುದ್ದೇಶ ಏಳ್ಗೆ, ಮುದ್ದೇಶ ಬಾಳ್ಗೆ, ಮುದ್ದೇಶ ಗಲ್ಗೆ, ಮುದ್ದೇಶ ಗೆಲ್ಗೆ, ಮುದ್ದೇಶ ಜೈಲ್ಗೆ, ಮುದ್ದೇಶ ಜೈಲ್ಗೆ. ಚೆನ್ನಾಗಿದೆ ಕಣ. ಏನಲ್ಲೋ ನಿಮ್ಮ ಅಕ್ಕ ಇಂತ ಬಿಲ್ಡಪ್ ಕೊಟ್ರಲ್ಲ. ಹಾಯ್, ಸೂಪರ್. ನಾನು ಬಿಲ್ಡಪ್ ಕೊಡ್ಲಾ ನಿಂಗೆ? ನಂಗೆ ತಗೋ ಬಿಲ್ಡಪ್. ಹಿಸ್ ನೇಮ್ ಈಸ್ ದ ಗ್ರೇಟ್ ಮುದ್ದೇಶ. ಹಿಸ್ ನೇಮ್ ಈಸ್ ದ ಗ್ರೇಟ್ ಮುದ್ದೇಶ. ಇವನ್ನ ಕೊಲೆ ಮಾಡದೆ ನನ್ನ ಉದ್ದೇಶ. ಇವನು ಬಂದ್ರೆ ನನಗೆ ಬರೀ ಟಾರ್ಚರು. ಯಾವಾಗ ಬಿಡ್ತೀನೋ ಇವನ್ಗೆ ಎಳ್ಳು ನೀರು. ಇವನಪ್ಪ ಕುಡ್ದು ಫುಲ್ ಟೈಟು, ಅದಕ್ಕೆ ಇವನ್ಗೆ ಮದುವೆ ಆಗೋದು ಕಂಪ್ಲೀಟ್ ಡೌಟ್. ಇವನ್ ಕಾಲಿಟ್ಟಲ್ಲೆಲ್ಲ ಬರುತ್ತೆ ಬೆಂಕಿ. ಕನ್ಫರ್ಮ್ ಆಗಿ ಹೇಳ್ಬೋದು, ಇದು ಕಾಡಿಂದ ತಪ್ಪಿಸ್ಕೊಂಡ್ ಬಂದಿರೋ ಮಂಕಿ. ಎಲ್ರು ಅಂತಾರೆ, ಇಂಥ ಮಗ ನನ್ಗೆ ಹುಟ್ಟಬಾರ್ದ, ಇವನಿಗೆ ಬರಬಾರ್ದು, ಬಂದು ಚಾಪೆ ಸುತ್ಕೊಂಡು ಹೋಗ್ಬಾರ್ದ. ಯಾವಾಗ್ಲೂ ಕೂಗ್ತಾ ಇರ್ತಾನೆ, ಬಾವೋ ಬಾವೋ ಬಾವೋ. ಯಾಕೆ ಇನ್ನೂ ಇವನಿಗೆ ಬರ್ತಾ ಇಲ್ಲ? ಸಾವೋ ಸಾವೋ ಸಾವೋ. ರುಜ,
ಬರೋ ಇಲ್ಲಿ ನಿಮಿಷ. ನೋಡೋ ಸೃಜಾ, ಡೋಂಟ್ ಎಸ್ಟಿಮೇಟ್ ಮೈ ಬ್ರದರ್. ಅದು ಎಸ್ಟಿಮೇಟ್ ಅಲ್ಲ, ಅಂಡರ್ ಎಸ್ಟಿಮೇಟ್. ಡೋಂಟ್ ಅಂಡರ್ ಎಸ್ಟಿಮೇಟ್ ಮಾಡಿದ್ರು. ಅಪ್ಪ ಅಂಡರ್ ಸೈಲೆಂಟ್ ಓಸಿ ಸುಮ್ಕಿರಪ್ಪ ನೀನು. ಅಕ್ಕ ನೀನು ರಿಯಲ್ ಎಸ್ಟೇಟ್ ಶುರು ಮಾಡಕ್ಕ. ಅಯ್ಯ, ರಿಯಲ್ ಎಸ್ಟೇಟ್ ಅಲ್ಲ ಕಣೋ, ರಿಯಲ್ ಎಸ್ಟಿಮೇಟ್. ರಿಯಲ್ ಎಸ್ಟಿಮೇಟ್ ಶುರು ಮಾಡು ಹೇಳ್ತೀನಿ. ಸೃಜಾ ನೋಡು, ನೀನೇ ಮುಂದೆ ನಿಂತು ಈ ಮದ್ವೆನ ಮಾಡಿಸ್ಕೊ. ಯಾವ್ದು ಧರ್ಮದ ಸಂಕಟದಲ್ಲಿ ಹಾಕ್ಬಿಡಿದಾರಲ್ಲ ಇವರೊಳ್ಳೆ. ಪ್ಲೀಸ್ ಕಣೋ, ಏನೋ ಇಷ್ಟು ಸಹಾಯ ಮಾಡಲ್ವೇನೋ ಪ್ಲೀಸ್. ಪುಣ್ಯ ಕಟ್ಕೊಳಪ್ಪ ಏನಾರ ಮಾಡಿ. ಒಂದ್ ಕೆಲಸ ಮಾಡೋಣ, ಬೈಲಿ ಭುವನ. ಇವಾಗ ಸಂಜು ಮತ್ತು ನಾನು ಈ ಸೀರೀಸ್ ಅಲ್ಲಿ ಪ್ರಥಮ ಭುವನ್ ಇಬ್ರು ಕಿತ್ತಾಡ್ತಾ ಇದಾರೆ. ಸಂಜನಾನ ಯಾರು ಮದುವೆ ಆಗ್ತಾ ಇರೋದು? ಪಾಪ ಇಲ್ಲಿ ಪ್ರಥಮ, ನೀವಿಬ್ರು ಒಂದ್ ಟೀಮು. ಸಂಜನಾ ಬಾಯ್ಲಿ. ಇವಾಗ ನೀನ್ ಇಲ್ಲಿದ್ಯಾ, ಇವಾಗ ನೀವಿಬ್ರು ಒಂದ್ ಟೀಮು. ನಿಮ್ಮಿಬ್ರು ಟೀಮ್ ಅಲ್ಲಿ ಪೈಪೋಟಿ ನಡೆಯುತ್ತೆ. ಯಾರು ಗೆಲ್ತಾರೆ ಅವ್ರಿಗೆ ಸಂಜನಾ ಡಿಸೈಡ್ ಮಾಡೋದು ಮದುವೆ ಆಗೋದಾ ಬೇಡವಾ ಅಂತ. ಏನಂದ್ರೆ ರಾಜನಿಗೆ 64 ವಿದ್ಯೆಗಳು ಬರ್ಬೇಕಂತೆ. ಒಂದು ರಾಣಿನ ಹೊಲಿಸ್ಕೋಬೇಕು ಅಂದ್ರೆ, ಇಂಪ್ರೆಸ್ ಮಾಡ್ಬೇಕು ಅಂದ್ರೆ 64 ವಿದ್ಯೆ ಬರ್ಬೇಕು ಅಂತ ಹೇಳ್ತಾರೆ. ಒಂದ್ 2-3 ವಿದ್ಯೆಗಳ ಬಗ್ಗೆ ಇಲ್ಲಿ ಟೆಸ್ಟ್ ನಡೆಯುತ್ತೆ. ಟಾಸ್ಕ್ ಇದು. ಸೊ ನೀವು ಅದರಲ್ಲಿ ಕಾಂಪಿಟೇಷನ್ ಅಲ್ಲಿ ಗೆಲ್ಬೇಕು. ಪ್ರಥಮ, ಈಗ ಸಂಜನಾನ ಇಂಗ್ಲಿಷ್ ಅಲ್ಲಿ ಮಾತಾಡಿ ಇಂಪ್ರೆಸ್ ಮಾಡು. ಐ ಲವ್ ಯು, ಯು ಮಸ್ಟ್ ಲವ್ ಮಿ, ಯು ಶುಡ್ ಲವ್ ಮಿ, ಓಲ್ಡ್ ಡೈಲಾಗ್. ಯು ಶುಡ್ ಮ್ಯಾರಿ ಮೀ, ಫಿನಿಶ್. ಲವ್, ಸಕ್ಸಸ್. ಇಂಗ್ಲಿಷ್ ಇದು ಬಾವಾ, ಅಲ್ಲಿಂದ ಇಲ್ಲಿ ತನಕ ಅವನೇ ಹಿಂಗ್ ಚಪ್ಪಾಳೆ ಹೊಡ್ಸ್ಕೊಂಡು ದೊಡ್ಡ. ಐ ಲವ್ ಯು, ಯು ಮಸ್ಟ್ ಲವ್ ಮಿ. ಅಷ್ಟಲ್ಲಪ್ಪ, ಬೇರೆ ಏನಾದ್ರು ಹೊಸದ್ ಇಂಗ್ಲಿಷ್ ನಲ್ಲಿ. ಸರಿ, ಓಕೆ, ಒಂದ್ ಕೆಲಸ ಮಾಡೋಣ. ಭುವನ್, ಒಡೆಯ ಡೈಲಾಗ್ ಒಂದು ಇಂಗ್ಲಿಷ್ ಅಲ್ಲಿ. ಸಂಜು, ಶುರು ಆಯ್ತು ಸುತ್ತಾನೀಗ. ಸಂಜು ಡೈಲಾಗ್ ಅಷ್ಟೇ, ನುಗ್ಗದೆಲ್ಲ ಇಲ್ಲ. ಫೀಲ್ ಈ ಬಾರ್ಡರ್ ದಾಟಿ ನೀನು ಬರ್ಬಾರ್ದು. ಸೃಜಾ, ಇದೆಲ್ಲ ನೀನ್ ದಯವಿಟ್ಟು ಸುತ್ತಬೇಡ, ಅಲ್ಲೇ ನಿಂತ್ಕೊಂಡ. ತಗೊಂಡು ಹೇಳ್ತೀನಿ. ಭುವನ್ ಆಕ್ಟಿಂಗ್ ಹೆಂಗಿರುತ್ತೆ ಗೊತ್ತಾ? ಸಂಜು, ನಾನ್ ಪ್ರೀತಿ ಮಾಡೋದು ನಿನ್ನ, ನೀನ್ ನನ್ನ ಇಷ್ಟಪಡ್ಬೇಕಡೆ. ನಾನು ಎಷ್ಟೋ ಇಷ್ಟಪಡ್ತೀನಿ ಗೊತ್ತಾ ಸಂಜು? ಅರ್ಥ ಮಾಡ್ಕೊಳ್ಳ. ಇಲ್ಲ, ಚೇಂಜ್ ಡೈಲಾಗ್ ಚೇಂಜ್. Sanju, I've told you that I love you a lot of times, but today is a special day. You know why? Because today is a special day. And you know why it's a special day? Because we are on Maja Talkies. ಬಿಡ್ಲಾ ಓಲಿ ಬರ ನೀನು. Sanju. ಐ ಲವ್ ಯು ತಂಗಿಯನ್ನು. Sanju, I know you like people who speak a lot of English. So, I love you, Sanju. ಐ ಲವ್ ಯು ಟು. ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು, ಅದ್ಭುತವಾಗಿತ್ತು. ನೋಡೋದಕ್ಕೆ ಕಣ್ಸಲಿಲ್ಲ, ನಿಂತ್ಕೋ. ನೋಡ, ಇವಾಗ ನಿನ್ ಚಾನ್ಸು. ಮುದ್ದೇಶ, ಬಿಡೋ ನಿನ್ ಇಂಗ್ಲಿಷ್ ನ. ಯಾಕ ಮತ್ತೆ ಬಿಡ್ತೀನಿ ಈಗ ನಾನು. ಇಂಗ್ಲೀಷ್ ಹಂಗೆ ಅರ್ದು ಕುಡ್ದು ಬಿಡ್ತೀನಿ. ಈ ಅರಿಯೋದಲ್ಲ, ಈ ಅರಿಯೋದು. ಹಂಗೆ ಅರ್ದು ಕುಡ್ದು ಬಿಡ್ತೀನಿ. ರೆಡಿನಾ? ರೆಡಿ? ರೆಡಿ. Mary had a little lamb. Mary had a little lamb. Hello? Mary had a little lamb. Mary had a little lamb. ಮುಂದೆ ಕೇಳ. ಮೇರಿ ಹಾಡ್ ಲಿಟಲ್ ಲ್ಯಾಂಪ್ ಗೊತ್ತು, ಮುಂದೆ ಕೇಳು. ಆಯ ಕುರಿ ಮರಿನ ಕುಯ್ಕೊಂಡು ಮಟನ್ ಬೇರೆ ಮಾಡ್ಕೊಂಡು ತಿಂದಾಯ್ತಲ್ಲ, ಮುಂದೆ ಅಲ್ಲಿ ಅಷ್ಟೇ ಇರೋದು. ಇದೆಲ್ಲ ಒಂದು ಇಂಗ್ಲಿಷ್. ಇದ್ರಲ್ಲಿ ಏನಿದೆ ಇಂಪ್ರೆಸ್ ಆಗಕ್ಕೆ? ಇಂಗ್ಲಿಷ್ ಇನ್ನು ಐತೆ ಗೊತ್ತಿಲ್ಲ. ಹೇಳು. ಬಾ ಬಾ ಬ್ಲ್ಯಾಕ್ ಶೀಪ್ ಎವಿ ಎನಿ wool. ಬಾ ಬಾ ಬ್ಲ್ಯಾಕ್ ಶೀಪ್ ಎವಿ ಎನಿ wool. ಬಾ 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 ಬ್ಲ್ಯಾಕ್ ಶೀಪ್ ಎವಿ ಎನಿ wool. ಬಾ ಬಾ ಬ್ಲ್ಯಾಕ್ ಶೀಪ್ ಎವಿ ಎನಿ wool. ಬಾ ಬಾ ಬ್ಲ್ಯಾಕ್ ಶೀಪ್ ಎವಿ ಎನಿ wool. ಅಪ್ಪ ಕೈ ಮುಗಿದಿ, ಇದಕ್ಕಾದ್ರೂ ಮುಂದೆ ಕೇಳೋ. ತರ್ಕಬೋಸಿ ಕುರಿನ ಬಾಬಾ ಅಂತ ಕರ್ದೀವಿ, ಅದು ಬರೋದ್ ಬೇಡ ಅಂತ ಬರ್ಬೇಕು ತಾನೆ. ಬಂದ್ಮೇಲೆ ಹೇಳ್ತೀನಿ. ಇದೆಲ್ಲ ಇಂಪ್ರೆಸ್ ಮಾಡೋ ರೀತಿ ಏನಲ್ಲ. ನೀನ್ ಏನ್ ಬೇಕಾದ್ರೆ ಕೇಳು, ಇಂಗ್ಲಿಷ್ ಅಲ್ಲಿ ಹೇಳ್ತೀನಿ. ಈ ಚಾಲೆಂಜ್ ಬೇರೆ. ಹೌದು. ಸರಿ, ಅಡಕ ಮುದ್ರಿಕೆ, ಸಿಡಿ, ದೂರವಾಣಿ, ಫೋನು, ಜಾಲಹಳ್ಳಿ, ನೆಟ್ ವಿಲೇಜ್. ನೆಟ್ ವಿಲೇಜ್. ಜಾಲ ಅಂದ್ರೆ ಏನು? ನೆಟ್. ವಿಲೇಜ್ ಅಂದ್ರೆ ಏನು? ಹಳ್ಳಿ. ಜಾಲಹಳ್ಳಿ, ನೆಟ್ ವಿಲೇಜ್. ಚೆನ್ನಾಗಿದೆ. ಹೊರಮಾವು, ಎಕ್ಸ್ಟರ್ನಲ್ ಮ್ಯಾಂಗೋ. ಹೊರ ಎಕ್ಸ್ಟರ್ನಲ್ ಮ್ಯಾಂಗೋ, ಮಾವು ಹೊರ ಮಾವು, ಎಕ್ಸ್ಟರ್ನಲ್ ಮ್ಯಾಂಗೋ. ನಾಗವಾರ, ಸ್ನೇಕ್ ವಿಂಗ್. ಹೆಂಗ ನಾಗ ಸ್ನೇಕು, ವಾರ ವೀಕು. ಸ್ನೇಕ್ ವಿಂಗ್. ನಾಗರಬಾವಿಗೆ ಸ್ನೇಕ್ ವೆಲ್. ಅಷ್ಟೇ ಸಿಂಪಲ್. ಸ್ನೇಕ್ ವೆಲ್. ಸ್ನೇಕ್ ವೆಲ್. ಇದು ಕೇಳ. ತ್ಯಾಗರಾಜ ನಗರ, ಸ್ಯಾಕ್ರಿಫೈಸ್ ಕಿಂಗ್ ಕಾಲೋನಿ. ಮಗನ ಇದು ಕೇಳ. ಚಿಕ್ಕನಾಯ್ಕನಹಳ್ಳಿ ಹೇಳ. ಸ್ಮಾಲ್ ಲೀಡರ್ ವಿಲೇಜ್. ಸೂಪರ್. ಚಿಕ್ಕನಾಯ್ಕನಹಳ್ಳಿ. ಯಾಕೆ? ಸ್ಮಾಲ್ ಚಿಕ್ಕ. ಚಿಕ್ಕ.
ನಾಯಕ ಲೀಡರ್ Leader. ಹಳ್ಳಿ ವಿಲೇಜ್ ವಿಲೇಜ್. ಇವಾಗ ಕನ್ನಡ ನೀನ್ ಎಷ್ಟು ತಿಳ್ಕೊಂಡಿದ್ಯಾ ಗೊತ್ತಾಗ್ಬೇಕು. ಕನ್ನಡದಲ್ಲಿ ಏನಾದ್ರು ಬಿಡು. ಏನ್ ಬಾವ ಹಿಂಗನ್ಬಿಟ್ಟೆ ನೀನು? ಆಸೆ ದೇಶದ ಮೇಲೆ ದೇಶ ಬಿದ್ದರೆ ದೇಶಕ್ಕೆ ದೇಶ ನಾಶ ವಿನಾಶ. ಯಾರು ಮಾತಾಡ್ರ ನಿಂಗೆ ಬುಟ್ಟಕ್ಕೋ? ಆಸೆ ಮೇಲೆ ದೇಶ ಬಿದ್ದರೆ ದೇಶಕ್ಕೆ ದೇಶ ನಾಶ ವಿನಾಶ. ಹೇಳು. ನನ್ಗೊಂದ್ ಚಾನ್ಸ್ ಬಿಟ್ಕೊಡೋ, ತೋರಿಸ್ತೀನಿ. ನನಗ್ ಬಿಡು. ಅಯ್ಯೋ ಬಿಡದ ಮಾಡಕ ಹೇಳ್ತೀನಿ. ಇವ್ರು ನಮ್ಮ ಪಾರ್ಟಿನೇ, ಹಂಗಾಗಿ ಮಾಡ್ಬೋದು, ಮಾಡಿ. ವನಸುಮದವಳೆನ್ನ ಜೀವನವು ವಿಕಸಿಸುವಂತೆ ಮನವನನುಗೊಳಿಸು ಗುರುವೇ ಹೇ ದೇವ. ಜಗಕ್ಕೆ ಸಂತಸವೀವ ಘನನು ನಾನೆಂದೆಂಬ ಎಣಿಕೆ ತೋರದೆ, ಜಗದ ಪೊಗಳಿಕೆಗೆ ಬಾಯಿ ಬಿಡದೆ, ಕಾನನದಿ ಮಲ್ಲಿಗೆಯು ಮೌನದಿಂಬಿರಿದು ನಿಜ ಸೌರಭವ ಸೂಸಿ ನೆಲೆಯ ಪಿಂತಿರ್ದು, ದೀನತೆಯ ತೋರಿ ಅಭಿಮಾನವನ್ನು ತೊರೆದು ಕೃತಕೃತ್ಯತೆಯ ಪಡೆವಂತೆ, ಉಪಕಾರಿ ನಾನು ಎನ್ನುಪಕೃತಿಯು ಜಗಕ್ಕೆಂಬ ವಿಪರೀತ ಮತಿಯನ್ನುಳಿದು ವಿಪುಲಾಶ್ರಯವನ್ನೀವ ಸುಫಲ ಸುಮ ಭರಿತ ಪಾದಪತಂತೆ ನೈಜಮಾದೊಳ್ಪಿನೆಂಬಾಳ್ವವನು. ಶೋಭಾ ವಾರು ಸರಿ ವಾರು ಸುತ್ಯ ಫೀಲು. ಫೀಲು. ನೀವು ಕನ್ನಡ ಮಾತಾಡೋದು ಕೇಳಿ ನನ್ಗೆ ಯಾಕೋ ಸಂಜನನ್ ಬಿಟ್ಟು ನಿಮ್ ಜೊತೆ ಓಡೋಗ್ಬಿಡೋಣ ಅನ್ಸ್ತಾ ಇದೆ. ವಾರು ನಾನಿನ್ ಬರೀ ಕನ್ನಡದಲ್ಲೇ ಮಾತಾಡ್ತೀನಮ್ಮ. ನಾನು ಅಷ್ಟಿಷ್ಟ ಅದ್ನ ತುಂಬಾ. ಅಂಜನಾ ಬೇಡವಾ? ಸದ್ಯ ಬೇಡ ಅಕ್ಕ. ನನ್ನ ವಿಷಯ ಮಾತಾಡಕ ಹಲೋ ಇರಪ್ಪ ಒಂದ್ ನಿಮಿಷ. ನಾನಿನ್ನು ಇಂಗ್ಲಿಷ್ ಒಂದ್ ಪದಾನು ಮಾತಾಡಲ್ಲ, ಆಂಗ್ಲ ಭಾಷೆಯಲ್ಲಿ ಒಂದ್ ಪದಾನು ಮಾತಾಡಲ್ಲ. ಅಕ್ಕ ಏನಿದ್ರು ಕನ್ನಡ. ಅಕ್ಕ ಬಂದಿರೋದು ನಂದು ಸಂಜೆ ಮದುವೆ ವಿಚಾರ ಮಾತಾಡಕ. ಎಷ್ಟು ವರ್ಷದಿಂದ ಮದುವೆ ಆಗಿಲ್ಲ ನಿಮ್ಗೆ? ಸಾರಿ, ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ಲೋಕಲ್ ಬ್ರ್ಯಾಂಡ್. ಸಲ್ಲು ಹೇಳುವಾಗ್ಲೇ ನಾನಿನ್ನು ಪೆಂಡಿಂಗ್ ಇಟ್ಕೊಂಡಿದ್ದೀನಿ. ನಾನು ಬಿಡ. ಅಲ್ಲ, ಏನೋ ಮೊದ್ದಾಗಿದ್ದಾನೆ, ಹಂಗು ಹಿಂಗು ಟೋಪಿ ಹಾಕಿ ಮದ್ವೆ ಮಾಡ್ಸೋಣ ಅಂದ್ರೆ ಹಿಂಗೆಲ್ಲ ಮಾತಾಡ್ತಾನೆ. ನೀನೇ ಏನ್ ಬೇಕಾದ್ರೂ ಮಾಡ್ಕೊಂಡು ಆದ್ರೆ ಮದ್ವೆ ಮಾಡ್ಕೊ. ಲವ್ ವ್ಯಾಲ್ಯೂನೇ ಇಲ್ವಾ? ಸಲ್ಮಾನ್ ಖಾನ್ಗೆ ಏನಿದೆ? ಅಲ್ಲ ಸಲ್ಮಾನ್ ಖಾನ್ ಶರ್ಟ್ ಬಿಚ್ಚಿರೆ ಬೋನ್ ಶರ್ಟ್ ಪ್ಯಾಂಟ್ ಎಲ್ಲ ಬಿಚ್ತಾನೆ. ಸಲ್ಮಾನ್ ಖಾನ್ಗೆ ನನ್ಗೆ ಇಲ್ದಿರೋದೇನಿದೆ? ಅಲ್ಲಪ್ಪ ಯಾರಿಗೆ ಏನಾಯ್ತೋ ಬಿಟ್ಟಾಯ್ತೋ, ನಾನು ಮದುವೆ ಮಾಡಕ್ ಕರ್ಕೊಂಬರಂದ್ರೆ ಇಲ್ಲಿಗೆ ಎಲ್ಲ ಸೇರ್ಕೊಂಡು ಹಿಂಗ್ ಹುಚ್ಚಿಡ್ಸ್ಬಿಡಿರಾ? ಯಾಕೋ ಬರೋ ಇವಾಗ ತುಂಬಾ ದೊಡ್ಡ ಕಾಂಪಿಟೇಷನ್ ಆಯ್ತು ನಮ್ಮ ಮಜಾ ಟಾಕೀಸ್ ಅಲ್ಲಿ. ಸಂಜನಾನ ಯಾರು ಇಂಪ್ರೆಸ್ ಮಾಡ್ತಾರೆ ಅಂತ. ಸಂಜನಾ ಇವಾಗ ಇಂಪ್ರೆಸ್ ಆದ್ಯಮ್ಮ? ಡಿಪ್ರೆಸ್ ಆಗದೆ ಸಾಕು, ಇಂಪ್ರೆಸ್ ಆಗದೆ ಪರವಾಗಿಲ್ಲ, ಡಿಪ್ರೆಸ್ ಆಗದೆ ಕಂಪ್ರೆಸ್ ಆಗದೆ ಏನು ಆಗದೆ ಸಾಕು. ಪ್ರಥಮ ಅವರೇ ಸಕ್ಕತ್ತಾಗಿ ನೋಡಿ, ಇವಾಗ ನಮ್ ಲೋಕೇಶ್ ಅವ್ರು ಪ್ರಪೋಸ್ ಮಾಡ್ತಾರೆ, ಯಾವ ತರ ಮಾಡ್ತಾರೆ ನೋಡ್ಕೊಳ್ಳಿ ಒಂದ್ ಸ್ವಲ್ಪ. ಒಂದು ವಿಚಾರ ಹೇಳ್ತೀನಿ, ಒಂದು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ. ಅವ್ರು ಪ್ರಪೋಸ್ ಮಾಡಕ್ ಮುಂಚೆ ಏನಪ್ಪಾ ಅಂತ ಹೇಳಿದ್ರೆ, ನನಗೆ ಅವ್ರ ಅಣ್ಣ ನಾನು ಮೊದ್ಲೇ ಹೇಳಿದೀನಿ. ಅಣ್ಣ ಅಂದ್ಮೇಲೆ ನಂಗೆ ಅವರು ಅತ್ತಿಗೆ ಅಂದ್ಮೇಲೆ ಈಗ ನನ್ನ ತಮ್ಮನ ಹೆಂಡ್ತಿನ ಅವ್ರ ಮಗಳ ಸಮಾನ. ಮಗಳಿಗೆ ಅದಂಗೆ ಪ್ರಪೋಸ್ ಮಾಡ್ಬಿಟ್ರು. ಯಾವುದೇ ಕಾರಣಕ್ಕೂ ಪ್ರಪೋಸ್ ಮಾಡಂಗಿಲ್ಲ. ಸೃಜನ್ ಅವ್ರು ಪ್ರಪೋಸ್ ಮಾಡೋದನ್ನ ಖಂಡಿಸ್ತೀನಿ, ಕುಂಡಿಸ್ತೀನಿ. ಲಂಕೇಶ್ ಅವ್ರು ಮಾಡ್ಬೋದಾ? ಯಾರು ಲಂಕೇಶ್ ಅವ್ರು ಮಾಡ್ಬೋದಲ್ಲ? ನಮಗ್ ಕಂಪ್ಯೂಟರ್ ಆಯ್ತು. ನನ್ ಕಂಡ್ರೆ ಲವ್ ಇಲ್ಲ. ಸಂಜನಾ ನಿಮಗೆ ಬಿಟ್ಬಿಟ್ಟಿದೀನ್ರಿ. ಅದು ಸರ್ ಇಲ್ಲಿ ಟಚ್ ಮಾಡ್ಬಿಟ್ರಿ ಸರ್ ನೀವು. ಅಯ್ಯೋ ನೀನ್ ನನ್ನ ಅಣ್ಣ ಅಂದಿದ್ಯಾ, ಕ್ಯಾಮ್ರಾ ಇಲ್ಲಾಂದ್ರೆ ಎಲ್ಲೆಲ್ಲಿ ಟಚ್ ಮಾಡ್ತಿದ್ದೆ ಗೊತ್ತಾ ನಾನು? ಹಂಗಂದ್ರೆ ಈ ಕಾಂಪಿಟೇಷನ್ ಅಲ್ಲಿ ಮೋಸ್ಟ್ಲಿ ಗೆದ್ದಿರೋದು ನಮ್ಮ ಮುದ್ದೇಶ. ಯಾವುದೇ ಕಾರಣಕ್ಕೂ ಇಲ್ಲ. ನೋ ಚಾನ್ಸ್. ನೋಡಿ ಸೃಜನ್ ಅವರೇ, ಒಂದ್ ಮಾತು ಹೇಳ್ತೀನಿ. ನಿಮ್ಮ ಮುದ್ದೇಶಂಗೆ ಯಾವ್ದೋ ತಿಮ್ಮಿನೋ ಬೊಮ್ಮಿನೋ ತಕೊಂಡ್ಬಂದ್ ಗಂಟೆ ಇದು ನಮಗೆ. Trespassers will be strictly prohibited. ರಿಜಿಸ್ಟ್ರೇಷನ್ ಆಫೀಸ್ಗೆ ಹೋಗಿ ತಾಳಿ ಕಟ್ಟಿ ಕಾಲಿಗೆ ಅದಾಕಿದ್ರೆ ಮದುವೆ. ಯಾವುದೇ ಕಾರಣಕ್ಕೂ ಮದುವೆ ಅಲ್ಲ. ನಾನ್ ನಿಮ್ಮನ್ನ ಖಂಡಿಸ್ತೀನಿ. ಎಲ್ ಬೇಕಾದ್ರೆ ಖಂಡಿಸ್ಕೊ, ನಂಗೆ ಹೋಗು. ಆರಾಕಾಯ್ತು ಹೊರಡನೆ ಕರ್ಕೊಂಡು ನಿಂತ್ಕೊಳ್ಳಲ್ಲಿ. ಅಲ್ಲಿ ಹುಡುಗಿನ ಒಪ್ಪಿಲ್ಲ, ನೀನೇನ್ ಕರ್ಕೊಂಡು ಹೋಗೋದಲ್ಲಿ? ನಿನ್ ಮಗ ಮುಚ್ಚ. ಅಲ್ಲ ನನ್ನ ಕಡೆನೇ ಹಿಂಗ್ ವಾರೆಗಣ್ಣೆಲ್ಲ ನಗ್ತಾ ಇತ್ತು. ಅಲ್ಲಿ ನಿಂತಿದ್ದಾಗ ನನ್ನ ಕಡೆ ಹಿಂಗ್ ನೋಡಿ ನೋಡಿ ನಗ್ತಾ ಇದ್ದೆ ನೀನು. ಇಲ್ಲ, ಇದನ್ನ ನಾನು ಯಾರಿಗೂ ಗಿಫ್ಟ್ ಮಾಡ್ಬೇಕು ಅದಕ್ಕೆ. ಇದು ಯಾವತ್ತು ಹಿಂಗೆ ಆಗುತ್ತಪ್ಪ. ಇದು ಗೊತ್ತಾಯ್ತು, ನಂಗೆ ಗೊತ್ತಾಯ್ತು.
ಅದಕ್ಕೆ ಕಣ ಹೇಳೋದು ಸುಮ್ನೆ ಕಿತ್ತಾಡ್ಬೇಡಿ ಅಂತ ಕೂತ್ಕೋ. ಅಲ್ಲ ಯೂಸೇ ಆಗ್ಲಿಲ್ಲ ನೀವ್ ಇಷ್ಟೆಲ್ಲ ಕಿತ್ತಾಡಿದ್ದು. ಡೈರೆಕ್ಟರ್ ಕಡೆ ಆಯ್ತು ಬಾಬಾ, ನಾನು ಎಷ್ಟೊಂದು ಆಸೆ ಇಟ್ಕೊಂಡಿಗೆ ಬಂದಿದ್ದೆ, ಈ ಅಮ್ಕ ಒಪ್ಕೋತಾ ಇಲ್ಲ ನಂಗೆ. ಮತ್ತೆ ಕಂಡಿದ್ದಾರೆ ಕೂತ್ಕೊಳ್ಳಮ್ಮ ಸಾಕು. ಅಲ್ಲಿ ತಲೆ ಎಲ್ಲ ಕೊಡ್ತಾ ಇಲ್ಲ ಇಲ್ಲಿಗೆ. ಬಾಬಾ ಅಂತೂ ಆ ಅಮ್ಕ ಒಪ್ಕೊಲಿಲ್ಲ, ಮತ್ತೆ ಹಿಂಗ್ ಮಾಡೋಣ ಅಂತ ತಿರ್ಕೊಂಡಿದ್ದೀನಿ ಈಗ. ಬಾಬಾ ನೀ ಬೇಜಾರಾಗದೆ ಹೋದ್ರೆ, ನೀ ಬೈದೆ ಹೋದ್ರೆ ಇನ್ನೊಂದು ಐಡಿಯಾ ಐತೆ ಹೇಳನೆ. ಏನು? ಮತ್ತೆ ಏನಂದ್ರೆ ಮತ್ತೆ ಆ ಹುಡುಗಿ ಒಪ್ಜೋದ್ರೆ ಬೇಜಾರಿಲ್ಲ, ಆ ಇಬ್ರು ಹೆಂಗಸರಲ್ಲ ಅವರೇ ಚೆನ್ನಾಗಿ ಅವ್ರನ್ನೇ ಅಲ್ಲ ನನಗೆ ಯೋಚನೆ ಬಂದಿದೆ, ಇವರಿಬ್ರಲ್ಲಿ ಯಾರಾದ್ರೂ ಒಬ್ರು ಓಕೆ ಅಂದ್ಬಿಟ್ಟಿದ್ರೆ ಏನಾಗಿರೋದು ಅಂತ. ಬೇಡ, ಇಮ್ಯಾಜಿನ್ ಮಾಡ್ಕೊಳ್ಳೋದೇ ಕಷ್ಟ ಆಗೋಗಿದೆ, ತುಂಬಾ ಕಷ್ಟ ಆಗ್ಬಿಡುತ್ತೆ. ಸಂಜು ಮತ್ತು ನಾನು ಒಂದು ಹೊಸ ಪ್ರಯೋಗ, ಎಲ್ಲರಿಗೂ ಅದು ಇಷ್ಟ ಆಗಿದೆ. ಅಂಡ್ ನಿಮ್ಮ 3 ಜನರ ಒಂದು ತರಲೆ, ನಿಮ್ಮ 3 ಜನರ ಒಂದು ಏನಂತಾರೆ ಕಿತ್ತಾಟಗಳು, ಒಂದು ಪ್ರೀತಿ, ಇದೆಲ್ಲ ಜನರಿಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ. ಸೊ ನಮ್ಮ ಮಜಾ ಟಾಕೀಸಿನ ಪರವಾಗಿ ನಿಮ್ಮ ಒಂದು ಕಾರ್ಯಕ್ರಮಕ್ಕೆ ಆಲ್ ದ ವೆರಿ ಬೆಸ್ಟ್. ಹೇಳಲಿಕ್ಕೆ ಮಜಾ, ಆಕಲಿಕ್ಕೆ ಮಜಾ, ತೂಕಲಿಕ್ಕೆ ಮಜಾ, ಎಲ್ಲ ಕಟ್ಟು ಮಗುವಿಗೆ ಮತ್ತು ನೀಡು ಮಜಾ 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 ಮಜಾ.